ಒಬ್ಬ ಅಭಿಮನ್ಯುವನ್ನು ಒಂಟಿಯಾಗಿ ಕೊಲ್ಲುವಾಗ ಯಾವ ಧರ್ಮವೂ ಇರಲಿಲ್ವಾ ಅಂತ ಕರ್ಣನನ್ನು ಕೃಷ್ಣ ಕೇಳ್ತಾನಲ್ಲ, ಧರ್ಮದ ಮಾತಾಡ್ತಿ. ಒಂಟಿ ಅಭಿಮನ್ಯುವನ್ನು ಅಷ್ಟೂ ಜನ ಸುತ್ತು ಸೇರಿ ನಿಮ್ಮ ಎಲ್ಲ ಆಯುಧಗಳ ಸಹಿತ ಘಟಾನುಘಟಿಗಳು ಪುಟ್ಟ ಬಾಲಕನನ್ನು ಕೊಲ್ಲುವಾಗ ಧರ್ಮ ಎಲ್ಲಿಗೆ ಹೋಗಿತ್ತು ಅಂತ ಪ್ರಶ್ನೆ ಕೇಳಿದ್ದ. ಜಯದ್ರಥನ ಬಗ್ಗೆ ಅರ್ಜುನನ ಸಿಟ್ಟಿಗೆ ಕಾರಣ ಉಳಿದವರ ಬಗ್ಗೆ ಅಲ್ಲ. ಯಾಕೆ? ಪಾಂಡವಾದಿಗಳು ಇತರ ಹಿರಿಯರನ್ನು ಒಳಗೆ ಹೋಗದಂತೆ ತಡೆದದ್ದು ಜಯದ್ರಥ ಅನ್ನುವುದೇ ಅವನಿಗೆ ಉಳಿದವರನ್ನೆಲ್ಲ ಮರೆತು ಬಿಟ್ಟ ಅವನು. ಈ ಜಯದ್ರಥನ ಬಗ್ಗೆ ಒಂದೆರಡು ಕ್ಷಣ ಪುನರ್ ಅವಲೋಕನ ಮಾಡಿದರೆ, ವನವಾಸದ ಸಂದರ್ಭದಲ್ಲಿ ಅವನು ಪಾಂಡವರು ತಮ್ಮ ಕುಟೀರದಲ್ಲಿ ಇಲ್ಲದೇ ಇರುವ ಹೊತ್ತಿನಲ್ಲಿ ದ್ರೌಪದಿ ಮಾತ್ರ ಇರುವಾಗ ಅಪಹರಿಸಿಕೊಂಡು ಬರೋದಕ್ಕೆ ಹೋದವ. ಅವನಿಗೆ ಗೊತ್ತಿಲ್ಲದೆ ಹೋದ ಹಾಗೆ ಕಾಣ್ತದೆ. ಆದರೆ ಅವನು ಅವಳನ್ನು ಕಂಡು ಅವಳನ್ನು ಅಪಹರಿಸುವ ಪ್ರಯತ್ನ ಮಾಡಿ ಭೀಮ ಮತ್ತು ಅರ್ಜುನರ ಕೈಯಲ್ಲಿ ಸಿಕ್ಕು ವಿಲವಿಲ ಒದ್ದಾಡಿ ಇನ್ನೇನು ಅವನದು ಕಥೆ ಮುಗಿಯಿತು ಅಂದಾಗ ಯಥಾ ಪ್ರಕಾರ ಯುಧಿಷ್ಠಿರನ ಧರ್ಮಕ್ಕೆ ಅನುಗುಣವಾಗಿ ಬಿಡುಗಡೆ ಆದವ. ಯುಧಿಷ್ಠಿರ ಹೇಳ್ತಾನೆ, ಅವನು ನಮ್ಮ ಬಂಧು ಎಷ್ಟಂದರೂ ಕೂಡ. ಆಮೇಲೆ ಇಂಥ ಹೊತ್ತಿನಲ್ಲಿ ಅವನು ಮಾಡಿದ ಅಪರಾಧ ಹೇಗೂ ಆಯಿತು, ನಾವು ಅಪರಾಧ ಮಾಡೋದು ಬೇಡ, ಕಳಿಸಿ ಬಿಡೋಣ ಅಂತ ಕಳಿಸಿದ್ದ. 2 ಬಾರಿ ನಾವು ನೆನಪಿಸಿಕೊಳ್ಳಬೇಕಾದ ಒಂದು ಪ್ರಮುಖ ಘಟನೆಗಳು ಏನು ಅಂದರೆ, ಒಂದು, ರಾಮಾಯಣದಲ್ಲಿ ಮಾರೀಚನನ್ನು ಸಮುದ್ರದಾಚೆಗೆ ಹಾರಿಸಿ ಬಿಟ್ಬಿಡ್ತಾನೆ ರಾಮ. ವಿಶ್ವಾಮಿತ್ರರು ಮೊದಲು ಸೂಚನೆ ಕೊಟ್ಟಿರ್ತಾರೆ, ತಪ್ಪಿ ಕೂಡ ಸಿಕ್ಕ ಶತ್ರುಗಳನ್ನು ಸಿಕ್ಕಾಗ ಮುಗಿಸಿಬಿಡು, ಉಳಿಸಬಾರದು ಅಂತ. ಸ್ವಲ್ಪ ಕರುಣೆಯಿಂದ ಅವನನ್ನು ಸಮುದ್ರದಾಚೆಗೆ ಹಾರಿಸ್ತಾನೆ. ಹಾಗಾಗಿ ಮಾರೀಚ ಮತ್ತೆ ಬರ್ತಾನೆ. ಜಯದ್ರಥನನ್ನು ಅಲ್ಲಿ ವನವಾಸದಲ್ಲಿ ಮಾಡಬೇಕಾದ ಶಾಸ್ತಿ ಮಾಡಿ ಮುಗಿಸಿಬಿಟ್ಟಿದ್ರೆ ಜಯದ್ರಥ ಇಲ್ಲಿ ಬರ್ತಿರಲಿಲ್ಲ. ಆದರೆ ಗಮನಿಸಿ, ನಾನು ಮತ್ತೆ ಹೇಳ್ತೇನೆ, ಕಾಸ್ಮಿಕ್ ಅರೇಂಜ್ಮೆಂಟ್ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಮಾರೀಚ ಮತ್ತೆ ಬರಲಿಲ್ಲದಿದ್ದರೆ ರಾಮ ಲಂಕೆಗೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ, ರಾಕ್ಷಸರ ನಾಶ ಆಗ್ತಾನೇ ಇರಲಿಲ್ಲ. ಜಯದ್ರಥ ಮತ್ತೆ ಬಾರದೇ ಇದ್ದರೆ ಅಭಿಮನ್ಯು ನಾಶ ಆಗ್ತಿರಲಿಲ್ಲ. ಅಭಿಮನ್ಯು ಯಾಕೆ ಸಾಯಬೇಕು? ನಿಮಗೆ ನಾನು ಹೇಳಿದೆ, ದೇವತೆಗಳೇ ಯದುಕುಲಕ್ಕೆ ಬಂದದ್ದು ಬ್ರಹ್ಮನ ಆದೇಶದ ಮೇಲೆಗೆ ಅಂತ. ಹಾಗೆ ದೇವತೆಗಳು ಬಂದಾಗ ಒಬ್ಬೊಬ್ಬರು ತಮ್ಮ ಅಂಶವಾಗಿ ಇವರು ಹೋಗಲಿ ಅಂತ ಕಳಿಸಿರ್ತಾರೆ. ಇನ್ಫ್ಯಾಕ್ಟ್ ಆಗ ಚಂದ್ರ ತನ್ನ ಮಗನನ್ನು ವರ್ಚಸ್ಸಂತ ಅನ್ನುವ ಮಗನನ್ನು ಕಳುಹಿಸಿದ ಅಂತ ಒಂದು ಭಾಗ. ಕಳಿಸುವಾಗ ಅವನ ಕರಾರು ಏನು ಅಂದರೆ, ಅವನು 16 ವರ್ಷ ಮಾತ್ರ ಯದುವಂಶದಲ್ಲಿ ತನ್ನ ಕೆಲಸ ಮಾಡಬೇಕು, 16ನೇ ವರ್ಷಕ್ಕೆ ಅವನು ನನ್ನ ಬಳಿಗೆ ಮರಳಿ ಬರಬೇಕು ಅಂತ ಚಂದ್ರ ಕರಾರು. ಹಾಗಾಗಿ ಚಂದ್ರನ ಆದೇಶದ ಮೇರೆಗೆ ಅಭಿಮನ್ಯುವಿನ ಆಯಸ್ಸು ಅಷ್ಟೇ, ಅವನಿಗೊಂದು ಮುಕ್ತಾಯ ಕೊಡಲೇಬೇಕು. ಹಾಗಂತ ಬಂದವನು ಚಂದ್ರನ ಕಡೆಯಿಂದ ಬಂದವನು, ಅವನು ತನ್ನ ಆ ಒಂದು ಪ್ರತಿಭೆ, ಕಾಂತಿ, ಜ್ಞಾನ ಅಥವಾ ಯಾವ ಯೋಧತ್ವ ಅದನ್ನೆಲ್ಲ ಪ್ರಕಟಿಸಿ ಕಾಲಕ್ಕೆ ಚಂದ್ರನ ಹಾಗೆ ಶಾಶ್ವತ ಉಳಿಯುವಂಥ ಕೆಲಸ ಮಾಡಿ ಸಾಯಬೇಕು. ಅದಕ್ಕಾಗಿ ಅಭಿಮನ್ಯುವಿನ ವ್ಯವಸ್ಥೆ. ಅಭಿಮನ್ಯುವನ್ನು ಒಳಗೆ ಬಿಟ್ಟವನು ಯುಧಿಷ್ಠಿರ ಅಂತ. ಯುಧಿಷ್ಠಿರನನ್ನು ಬೈಬೇಕಾ ಬೇಡವ? ಯುದ್ಧವೇ ಮಾಡದೆ ಯಾವ ನಿಜವಾದ ಮಹಾ ಘಟಾನುಘಟಿಗಳು ಮಹಾರಥರಿದ್ದಾರೆ ಅವರನ್ನೆಲ್ಲ ಸೋರಿಸಿರೋದು ಭೀಮಾರ್ಜುನರು, ಯುಧಿಷ್ಠಿರ ಅಲ್ಲ. ಆದರೂ ಅವನು ನಾಯಕ. ಈ ಜಗತ್ತಿನಲ್ಲಿ ನಾವೆಲ್ಲ ನಮ್ಮ ರೋಲ್ ಪ್ಲೇ ಮಾಡುವ ನಿಮಿತ್ತ ಮಾತ್ರರು. ಹೀಗೆ ಆಗಬೇಕು ಅಂತ ಅವನ ಇಚ್ಛೆ. ಇಂಥ ಎಲ್ಲ ಸಂಗತಿಗಳಲ್ಲಿ ಅಭಿಮನ್ಯುವಿನ ಸಾವು ವಿಧಿ ಲಿಖಿತ. ಅವನು ಹೋಗಲಿಕ್ಕಿತ್ತು. ಒಂದು ವೇಳೆ ಜಯದ್ರಥನನ್ನು ಅಲ್ಲಿಯೇ ವನ ಪರ್ವದಲ್ಲಿ ಅವನ ಮುಕ್ತಾಯ ಆಗಿದ್ದರೆ, ಮುಂದೆ ಜಯದ್ರಥ ಇಲ್ಲದೇ ಇದ್ದಾಗ ಅಭಿಮನ್ಯುವಿನ ಆ ಅವನತಿಗೆ ಅಥವಾ ಅವನು ಅವಸಾನ ಆಗುವುದಕ್ಕೆ ಜಯದ್ರಥನ ರೋಲ್ ಪ್ಲೇಯನ್ನು ಮಾಡುವವರು ಯಾರು? ಹಾಗಾಗಿ ಅವನನ್ನು ಉಳಿಸಿದ್ದಾನೆ ಭಗವಂತ. ಎಲ್ಲವೂ ಕೂಡ ಭಗವಂತನ ಲೆಕ್ಕಾಚಾರ ಅನ್ನುವ ದೃಷ್ಟಿಯಿಂದ ಅದೊಂದು ಭಾಗ. ಇನ್ನು ಅಶ್ವತ್ಥಾಮ ನಿಮಗೆ ನಾನು ಹೇಳಿದೆ, ಎಂಥ ಒಳ್ಳೆಯ ಒಬ್ಬ ಬ್ರಹ್ಮಜ್ಞಾನಿಯ ಮಗ ಹೇಗಾಗಿ ಬಿಟ್ಟ, ಎಂಥ
ಅಂದರೆ ಒಬ್ಬ ಬ್ರಹ್ಮಜ್ಞಾನಿಯ ಮಗ ಇಷ್ಟು ಕನಿಷ್ಠ ಆಗುವುದಾ ಅನ್ನುವ ಹಾಗೆ ಅವನು ಒಂದು ಕಡೆ ನಾರಾಯಣಾಸ್ತ್ರ ಪ್ರಯೋಗ, ಒಂದು ಕಡೆ ಆಗ್ನೇಯಾಸ್ತ್ರ ಪ್ರಯೋಗ, ಅಲ್ಲೆಲ್ಲ ಅವನು ವಿಫಲನಾಗುವ ಹಾಗೆ ಅವನಿಗೆ ದೋಷಪೂರಿತ ಪರಿಣಾಮಗಳು. ಅದನ್ನು ಅವನು ವೇದವ್ಯಾಸರಿಂದ ಕೇಳಿದಾಗ ವೇದವ್ಯಾಸರು ಸ್ಪಷ್ಟಪಡಿಸಿದ ಮಾತು, ಅವರು ನರನಾರಾಯಣರು, ನಾರಾಯಣನ ಭಕ್ತಿಯ ಫಲವಾಗಿ ಶಿವ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಶಿವನಿರುವವರೆಗೆ, ಶಿವನ ಶಕ್ತಿ ಅವರ ಜೊತೆಗಿರುವವರೆಗೆ ನೀವು ಅವರನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲಪ್ಪ. ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ. ದುರ್ಯೋಧನ ಇಷ್ಟು ಹೊತ್ತಿಗೆ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕೂತಿದ್ದಾನೆ. ಯುಧಿಷ್ಠಿರ ಮತ್ತು ಇತರರೆಲ್ಲರೂ ಕೂಡಿಕೊಂಡು ಪಂಚಪಾಂಡವರ ಸಹಿತವಾಗಿ ಆ ದ್ವೈಪಾಯನ ಸರೋವರಕ್ಕೆ ವ್ಯಾಧರು ಕೊಟ್ಟ ಮಾಹಿತಿಯ ಮೇಲೆಗೆ ಬಂದರು ಅಂತ ನಾನು ಹೇಳಿದೆ. ಬಂದ ತಕ್ಷಣ ದ್ವೈಪಾಯನ ಸರೋವರವನ್ನು ನೋಡಿ ಯುಧಿಷ್ಠಿರ ದುರ್ಯೋಧನನನ್ನು ಕರೆಯುತ್ತಾನೆ. ಯಾಕೆ ದುರ್ಯೋಧನ, ನೀನು ಏನನ್ನು ಅಪೇಕ್ಷೆ ಪಟ್ಟಿದ್ದೆ ಅಂಥದ್ದೊಂದು ಯುದ್ಧ ಆಗಿ ಹೋಯಿತು. ನಿನಗೆ ಪಾಲು ಕೊಟ್ಟು ರಾಜ್ಯದಲ್ಲಿ ಅರ್ಧ ನಮಗೆ ಕೊಟ್ಟು ನಮ್ಮನ್ನು ಮತ್ತು ನಿನ್ನನ್ನು ಜೊತೆಗೂಡಿ ಬದುಕಿಸಿಕೊಳ್ಳುವ ಅಪೇಕ್ಷೆ ಇದ್ದಿರಲಿಲ್ಲ. ಹಾಗಾಗಿ ನಿನ್ನ ಅಪೇಕ್ಷೆಯಂತೆ ಯುದ್ಧ ಮುಗಿದಿದೆ. ಆ ಯುದ್ಧದ ಪರಿಣಾಮವಾಗಿ ನೀನೀಗ ಎಲ್ಲರನ್ನು ಕಳೆದುಕೊಂಡಿದ್ದಿ. ಈಗ ಉಳಿದಿರುವುದು ನೀನು ಮಾತ್ರ. ಈಗ ನಿನ್ನ ಇರುವಿಕೆ ಇರುವವರೆಗೆ ನಿರ್ಣಯ ಸಾಧ್ಯವಿಲ್ಲ. ಯಾರು ಸಿಂಹಾಸನಕ್ಕೆ ಅರ್ಹರು, ಯಾರು ಸಿಂಹಾಸನಕ್ಕೆ ಅಭಿಷಿಕ್ತರು ಅನ್ನುವುದು ನಿನ್ನ ಮತ್ತು ನಮ್ಮ ಮಧ್ಯೆ ಗೆಲ್ಲುವವರ ಮುಖಾಂತರ ನಿರ್ಣಯವಾಗುತ್ತದೆ. ಹಾಗಾಗಿ ಹೊರಗೆ ಬಾ, ಯಾಕೆ ನೀರಿನಲ್ಲಿ ಕೂತಿದ್ದಿ? ಇವನು ಯಥಾ ಪ್ರಕಾರ ಅವರಿಗೆ ಅದೇ ಉತ್ತರ ಕೊಡ್ತಾನೆ. ಇಲ್ಲ ಸ್ವಲ್ಪ ದಣಿವಾಗಿದೆ, ಮೈಕೈಯೆಲ್ಲ ಗಾಯ, ಆ ರಕ್ತದ ಧಾರೆಯ ಆ ಒಂದು ನೋವನ್ನೆಲ್ಲ ಆರಾಮ ಮಾಡ್ಕೊಳಕ್ಕೆ ನೀರಲ್ಲಿದ್ದೀನಿ, ಒಂದು ದಿವಸ ತಡಿಲೇ ನಾನು ಬರ್ತೇನೆ. ಇಲ್ಲ, ತಡ ಮಾಡುವ ಹಾಗೆ ಇಲ್ಲ ದುರ್ಯೋಧನ. ಈಗ ನಿನ್ನನ್ನು ನಾವು ಇಲ್ಲಿ ನೀರಿನಲ್ಲಿಟ್ಟುಕೊಂಡು ಅಭಿಷಿಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತು ಈಗಾಗಲೇ ಯುದ್ಧ ನಿರ್ಣಯವನ್ನು ಕಾಯ್ತಿದೆ. ಯಾರು ಸಿಂಹಾಸನಕ್ಕೆ ಅರ್ಹರು ಅನ್ನುವುದು ನೀನು ಮತ್ತು ನಮ್ಮ ಮಧ್ಯೆ ನಿರ್ಣಯ ಆದ ಬಳಿಕವೇ ಸಾಧ್ಯ. ಆದ್ದರಿಂದ ನೀನು ಹೊರಗೆ ಬರಲೇಬೇಕು. ಮಾತಿನ ಓಘದಲ್ಲಿ ಯುಧಿಷ್ಠಿರ ಹೇಳ್ತಾ ನೀನು ಬಹಳ ಚಿಂತಿತನಾಗಬೇಡ, ನನಗೆ ನಿನ್ನ ಈಗಿನ ದೈಹಿಕ ಅವಸ್ಥೆ ಅರ್ಥವಾಗುತ್ತದೆ. ಅವನು ಹೇಳ್ತಾನೆ, ನನ್ನ ಬಳಿ ಆಯುಧಗಳಿಲ್ಲ, ನನ್ನನ್ನು ಸಲಹುವ ಸೇವಕರಿಲ್ಲ, ನನ್ನ ಜೊತೆಗೆ ದೇಹದ ಕವಚಗಳಿಲ್ಲ, ಕಿರೀಟವಿಲ್ಲ, ಶಸ್ತ್ರಾಸ್ತ್ರಗಳಿಲ್ಲ, ಅಥವಾ ನನಗೆ ಸಹಾಯ ಮಾಡುವ ಯಾವುದೇ ಶಸ್ತ್ರಾಸ್ತ್ರಗಳು ಇಲ್ಲ ನನ್ನ ಜೊತೆಗೆ. ನಾನು ಒಂಟಿಯಾಗಿದ್ದೇನೆ. ನನಗೆ ರಥವಿಲ್ಲದೆ, ಆಯುಧವಿಲ್ಲದೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಹಾಗಾಗಿ ಒಂದು ದಿನದ ಅವಕಾಶ ಕೊಡು ಎಂದು ನಾನು ಕೇಳುವುದು ಅಂತ. ಯುಧಿಷ್ಠಿರ ಆಗ ಬಹಳ ಅನುಕಂಪೆಯಿಂದ, ನೀನು ಈಗ ನಿನ್ನ ಈ ಅವಸ್ಥೆಯನ್ನು ಹೇಳಿದ್ದು ನನಗೆ ಅರ್ಥವಾಗುತ್ತದೆ ದುರ್ಯೋಧನ, ಅದಕ್ಕಾಗಿ ನೀನೇನು ಚಿಂತಿಸಬೇಡ. ನಾವು ಈಗ ಯುದ್ಧ ಮಾಡಿ ನಮ್ಮಲ್ಲಿ ಯಾರು ಜಯ ಪಡೆಯುವವರು ಎನ್ನುವುದನ್ನಂತೂ ಸಾರ್ವಜನಿಕವಾಗಿ ಘೋಷಿಸಲೇಬೇಕು. ಅದಕ್ಕೆ ನೀನು ಒಂದು ಕೆಲಸ ಮಾಡು, ನೀನು ನೀರಿನಿಂದ ಎದ್ದು ಬಾ. ಎದ್ದು ಬಂದವನು ನೀನು ಯಾರ ಜೊತೆಗೆ ನಮ್ಮಲ್ಲಿ ಯುದ್ಧ ಮಾಡುತ್ತೀಯೋ ಮಾಡು. ಪಂಚಪಾಂಡವರ ಜೊತೆಗೆ ನೀನು ಯಾರನ್ನು ಬೇಕಾದರೆ ಆಯ್ಕೆ ಮಾಡು. ನೀನು ಸೇನೆಯ ಜೊತೆಗೆ ಯುದ್ಧ ಮಾಡುವುದು ಬೇಡ. ನೀನು ಒಂಟಿ ಇದ್ದೀಯಲ್ವಾ, ನಮ್ಮಲ್ಲಿ ನಾವು ಪಂಚಪಾಂಡವರಲ್ಲಿ ನನ್ನನ್ನಾದರೂ, ಭೀಮನನ್ನಾದರೂ, ಅರ್ಜುನನನ್ನಾದರೂ, ನಕುಲ ಸಹದೇವರನ್ನಾದರೂ ಆರಿಸಿಕೋ. ಯಾವ ಯುದ್ಧ ಬೇಕೋ ಅದನ್ನು, ಯಾವ ಅಸ್ತ್ರದ ಜೊತೆಗೆ ಶಸ್ತ್ರದ ಜೊತೆಗೆ ಯುದ್ಧ ಮಾಡಬೇಕು ಎಂದು ಯೋಚನೆ ಮಾಡಿದೆಯೋ ಅದರ ಜೊತೆಗೆ ಯುದ್ಧ ಮಾಡೋಣ ಬಾ ಅಂತ ಕರೀತಾನೆ. ಇಷ್ಟಕ್ಕಾಗುವಾಗ ದುರ್ಯೋಧನ, ಅಲ್ಲಿ ಭೀಮಸೇನ ಎಲ್ಲರೂ ಇದ್ದಾರೆ. ಕೆಣಕುವ ಮಾತುಗಳು ಪ್ರಾರಂಭವಾಗ್ತವೆ. ದುರ್ಯೋಧನನಿಗೆ, ನಿಮಗೆ ಗೊತ್ತು, ನೀರೊಳಗಿರ್ದು ಬೆಮರ್ತನ್ನೂರಗಪತಾಕನ್ನಂತ ವಿವರಣೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ. ಏನು ಅವನಿಗೆ ಸಿಟ್ಟು ಬಂತು ಅಂದರೆ, ಆ ನೀರಿನಲ್ಲಿದ್ದು ಬೆವರಿದನಂತೆ ಸಿಟ್ಟಿನಲ್ಲಿ. ಇವರು ನನ್ನನ್ನು ಅವಮಾನ ಮಾಡೋದಾ ಅಂತ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅದಕ್ಕೆ ಬೆಸ್ಟ್ ಉದಾಹರಣೆ ದುರ್ಯೋಧನ. ಅವನು ಹಾಗೇನಿಲ್ಲ, ಯುದ್ಧ ಮಾಡಬಹುದು ಅಂತ ತೀರ್ಮಾನ ಮಾಡಿ, ನಾನು ನನ್ನ ಒಂದು ಆಯುಧದ ಜೊತೆಗೆ ನಿಮ್ಮಲ್ಲಿ ಪುಣ್ಯವಶಾತ್ ದುರ್ಯೋಧನ ಮೇಲೆ ಬಂದವನು, ನಿಮ್ಮೊಳಗೆ ಯಾರು ಬರುತ್ತೀರೋ ಅವರ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಉತ್ತರ ಕೊಟ್ಟ. ನಿಮ್ಮ ಒಳಗೆ ಯಾರು ಸಿದ್ಧರೋ ಅವರ ಜೊತೆಗೆ ನಾನು ಯುದ್ಧ ಮಾಡ್ತೇನೆ. ನನಗೆ ಈಗ ಸದ್ಯಕ್ಕೆ ಗದಾಯುದ್ಧ ಒಂದು ಸಾಧ್ಯ. ಆ ಗದೆಯನ್ನು
ಪಡೆದು ಯುದ್ಧ ಮಾಡ್ತೇನೆ ಅಂದಾಗ ಕೃಷ್ಣ ಬಹಳ ಕಠೋರವಾಗಿ ಯುಧಿಷ್ಠಿರನನ್ನು ಏಕಾಂತದಲ್ಲಿ ಜರೆಯುತ್ತಾನೆ. ಇದು ಸಲ್ಲದ ಮಾತು ಯುಧಿಷ್ಠಿರ, ನೀನು ಹಾಗೆ ಹೇಗೆ ಹೇಳಿದೆ? ನೀನು ದ್ವಂದ್ವ ಯುದ್ಧಕ್ಕೆ ಯಾಕೆ ಕರೆದೆ? ಏನು ಅವಶ್ಯಕತೆ ಇತ್ತು? ಅದು ಕೂಡ ನಮ್ಮಲ್ಲಿ 5 ಜನರಲ್ಲಿ ಯಾರನ್ನಾದರೂ ಅಂದಿ. ಒಂದೊಮ್ಮೆ ಅವನು ನಿನ್ನನ್ನು ಆರಿಸಿದರೆ, ಬೇಡ ನಕುಲನನ್ನು ಸಹದೇವನನ್ನು ಆರಿಸಿದ್ದಾರೆ. ಅದು ಹೋಗಲಿ, ಕೃಷ್ಣ ಇನ್ನು ಏಕಾಂತದಲ್ಲಿ ಹೇಳ್ತಾನೆ, ಅದು ಹೋಗಲಿ, ಅರ್ಜುನನು ಅವನ ಜೊತೆಗೆ ಈಗ ಗದಾಯುದ್ಧ ಮಾಡಲಾರ. ಅವನು ನೀನು ಒಬ್ಬರನ್ನು ಸೋಲಿಸಿದರೆ ಸಾಕು, ನೀನು ವಿಜಯ ಅಂತ ಘೋಷಿಸ್ತೇನೆ ಅಂತ ಬೇರೆ ಅಂದಿದ್ದಾನೆ ಯುಧಿಷ್ಠಿರ. 5 ಜನರನ್ನು ಸೋಲಿಸಬೇಕಾಗಿಲ್ಲ, 5ರಲ್ಲಿ ಒಬ್ಬರನ್ನು ಸೋಲಿಸಿದ್ರು ನಾನು ನಿನ್ನನ್ನು ವಿಜಯ ಅಂತ ಘೋಷಿಸ್ತೇನೆ. ಒಂದು ವೇಳೆ ಈ ನಿಮ್ಮ 4ರಲ್ಲಿ ಯಾರನ್ನಾದರೂ ಅವನಿಗೆ ಆರಿಸಿದರೆ ಏನು ಮಾಡುವುದು? ನಿನ್ನ ತಪ್ಪು, ಇದು ಒಳ್ಳೆಯ ಮಾತಲ್ಲ, ಇದು ಒಳ್ಳೆಯ ನಿರ್ಣಯವಲ್ಲ, ಹೀಗೆ ಹೇಗೆ ಮಾತನಾಡಿದೆ ಅಂತ ಯುಧಿಷ್ಠಿರನನ್ನು ಜರಿಯುವಾಗ ಪುನಃ ಒಂದು ಅನಾಲಿಸಿಸನ್ನು ಕೃಷ್ಣ ಇಡ್ತಾನೆ ಪಂಚಪಾಂಡವರ ಮುಂದೆ. ಏನಾದರೂ ಅವನ ದ್ವಂದ್ವ ಯುದ್ಧದಲ್ಲಿ ಗದಾಯುದ್ಧವನ್ನು ಆಯ್ಕೆ ಮಾಡಿಕೊಂಡರೆ ಅಲ್ಲಿ ಭೀಮಸೇನ ಮಾತ್ರ ಅವನ ಮುಂದೆ ನಿಲ್ಲಬಹುದು, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಇನ್ನೂ ಮುಂದುವರೆದು ಹೇಳ್ತಾನೆ, ಇನ್ನೂ ನನಗೊಂದು ಭಯವಿದೆ, ಭೀಮಸೇನ ಕೂಡ ಅವನ ಮುಂದೆ ಬಲಿಷ್ಠನಲ್ಲ. ಅವನು ಭೀಮಸೇನನಿಗಿಂತ ಬಲಿಷ್ಠ. ದೈಹಿಕ ಸಾಮರ್ಥ್ಯದಿಂದ ಈಗ ಭೀಮಸೇನ ಬಲಿಷ್ಠನಿರಬಹುದು, ಅವನು ಗಾಯಗೊಂಡಿರಬಹುದು. ಆದರೆ ಅವನು ಮಾಡಿದ ಸತತ ಅಭ್ಯಾಸ ಇದೆಯಲ್ಲ, ಆ ದೃಷ್ಟಿಯಲ್ಲಿ ಭೀಮಸೇನ ಕೂಡ ಅವನ ಮುಂದಲ್ಲ. 13 ವರ್ಷ ವನವಾಸದ ಮತ್ತು ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಇಲ್ಲದೆ ಇರುವಾಗ ಇವನು ಭೀಮಗಾತ್ರದ, ಭೀಮನ ವೇಟ್ ಎಷ್ಟುಂಟು ಆ ವೇಟಿನ ಲೋಹದ ಮೂರ್ತಿ ಮಾಡ್ಕೊಂಡು ಅದರ ಜೊತೆ ಹೋರಾಟ ಮಾಡಿದಾನಂತೆ. ಇದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಹಾಗೆಲ್ಲ ತಾನು ತನ್ನನ್ನು ಸಿದ್ಧಪಡಿಸಿಕೊಂಡಿರುವ ಮಹಾ ಗದಾಯುದ್ಧ ಪ್ರವೀಣ ಬಲರಾಮನಿಂದ ಅಷ್ಟೂ ತನ್ನ ಯುದ್ಧದ ನೀತಿ ನಿಯಮಗಳನ್ನು ತಿಳಿದ ಮಹಾ ನಿಪುಣ ಗದಾಯುದ್ಧದಲ್ಲಿ. ಹಾಗಾಗಿ ಭೀಮಸೇನ ಕೂಡ ನನಗೆ ಭಯವಿದೆ, ಅವನೂ ಕೂಡ ಅವನನ್ನು ಎದುರಿಸುತ್ತಾನೋ ಇಲ್ಲವೋ ಅಂದಾಗ ಭೀಮಸೇನ ಹೇಳ್ತಾನೆ, ಕೃಷ್ಣ ನಿಶ್ಚಿಂತೆಯಿಂದ ಇರು, ಈಗ ಏನೋ ದ್ವಂದ್ವ ಯುದ್ಧ ಅಲ್ಲವೇ, ನಾನು ಅವನ ಜೊತೆಗೆ ಹೋರಾಡುತ್ತೇನೆ, ಅವನು ಅದು ಹೇಗೆ ನನ್ನನ್ನು ಗೆಲ್ಲುತ್ತಾನೆ ನೋಡಿಯೇ ಬಿಡೋಣ. ನಿನಗೆ ನನ್ನ ಸಾಮರ್ಥ್ಯದ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಯುದ್ಧದಲ್ಲಿ ದುರ್ಯೋಧನನಿಗಿಂತ ಏನಾದರೂ ಕಡಿಮೆ ಇರಬಹುದು ಎನ್ನುವ ನಿನ್ನ ಭಯವನ್ನು ನೀನು ಮನಸ್ಸಿನಿಂದ ತೆಗೆದುಹಾಕು, ನನಗೆ ಅವಕಾಶ ಕೊಡು, ನಾನೀಗ ಅದನ್ನು ಯುದ್ಧದಲ್ಲಿ ಸಾಬೀತುಪಡಿಸ್ತೇನೆ ಅಂತ ಹೇಳಿ ಭೀಮ ಗದಾಯುದ್ಧಕ್ಕೆ ಸಿದ್ಧನಾದಾಗ ದುರ್ಯೋಧನ ಆ ದ್ವಂದ್ವ ಯುದ್ಧಕ್ಕೆ ತಾನು ಕೂಡ ಸಿದ್ಧ ಆಗ್ತಾನೆ. ಅವನಿಗೆ ಗದೆಯನ್ನು ಕೊಡಲಾಗ್ತದೆ, ಅವನಿಗೆ ಶಿರಕ್ಕೆ ಕಿರೀಟ ಮತ್ತು ಮೈಗೆ ಕವಚಗಳನ್ನೆಲ್ಲ ಕೊಟ್ಟು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇಬ್ಬರು ಪರಸ್ಪರ ಹೇಗೆಲ್ಲ ಕಾದಾಡಿದರು ಅನ್ನೋದನ್ನೇ ಒಂದು ಸುಂದರವಾದ ಗದಾಯುದ್ಧ ಗೊತ್ತಿರುವವರು, ಅಂದರೆ ವೇದವ್ಯಾಸರು ಎಷ್ಟು ಆಯಾಮಗಳಲ್ಲಿ ಒಂದೊಂದು ವಿವರಣೆ ಕೊಡ್ತಾರೆ ಅನ್ನುವ ಕಾರಣಕ್ಕಾಗಿ ಗದಾಯುದ್ಧ ಬಂದಾಗ ಗದಾಯುದ್ಧದ ವಿವರಣೆಗಳು, ಮಲ್ಲಯುದ್ಧ ಬಂದಾಗ ಮಲ್ಲಯುದ್ಧದ ವಿವರಣೆಗಳು, ಶಸ್ತ್ರಾಸ್ತ್ರಗಳು ಬಂದಾಗ ಅದರ ನಿಯಮದ ಒಟ್ಟಿಗೆ ಅದರಲ್ಲಿರುವಂತಹ ಅಸ್ತ್ರ ಮಂತ್ರಗಳ ಕೆಲವು ಪ್ರಭಾವಗಳು, ಪರಿಣಾಮಗಳು, ಅದಕ್ಕೆ ಬಳಸುವ ಮಂತ್ರಕ್ಕೆ ಇರುವಂತಹ ಒಳ ಸಾಧ್ಯತೆಗಳು, ಇವುಗಳನ್ನೆಲ್ಲ ನಾವು ಇನ್ನೊಮ್ಮೆ ಇತಿಹಾಸದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ವೇದವ್ಯಾಸರು ದಾಖಲಿಸಿದ್ದಾರೆ. ಹಾಗಾಗಿ ಅವರು ಭೀಮನ ಮತ್ತು ಆ ದುರ್ಯೋಧನನ ಗದಾಯುದ್ಧ ನಡೀತಾ ಇದೆ, ಅದು ಏನು ಮುಗೀತಿದೆ ಅಂತ ಅನಿಸಲ್ಲ, ಯಾರೂ ಒಬ್ರಿಗೊಬ್ಬರು ಸೋಲೋ ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭಗಳಲ್ಲಿ ಭೀಮ ಸೋಲ್ಬಹುದೇನೋ ಅನ್ನುವ ಭಯ ಮೂಡುವ ಹಾಗೆ ಅತ್ತ ದಡದಲ್ಲಿ ಸುತ್ತ ಎಲ್ಲ ಜನರು ಕೂತ್ಕೊಂಡ್ರು ಅಂತ ಇದೆ. ಇದಕ್ಕೆ ಮೊದಲು ಒಂದು ಸಂದರ್ಭ, ಕೃಷ್ಣ ಹೀಗೆ ಮಾತನಾಡುವಾಗ ಯುದ್ಧ ಮಾಡೋಣ ಅನ್ನೋದು ಬಲರಾಮ ಬರ್ತಾನೆ. ಬಲರಾಮ ಬಂದು, ಇದು ನನ್ನ 2 ಶಿಷ್ಯರ ಯುದ್ಧ ಮತ್ತು ಇದಕ್ಕೆ ನಾನು ಸಾಕ್ಷಿಭೂತನಾಗ್ತೇನೆ. ಅವನು 43 ದಿನಗಳ ಕಾಲ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಒಂದು ಥರ ನಮಗೆ ಮಹಾಭಾರತದಲ್ಲಿ ವಿದುರ ಹೇಗೋ ಹಾಗೆ ಇಲ್ಲಿ ಬಲರಾಮ, ಅಲ್ಲಿ ಕೌರವರಲ್ಲಿ ವಿದುರ ತೀರ್ಥಯಾತ್ರೆಗೆ ಹೋಗ್ಬಿಡ್ತಾನೆ, ಯುದ್ಧ ಮಾಡಲ್ಲ ಅಂತ. ಇಲ್ಲಿ ಕೃಷ್ಣನ ಹತ್ರ ದುರ್ಯೋಧನ ಬಂದಲ್ಲ, ನನ್ನ ಪಾರ್ಟಿಗೆ ಬಾ ಅಂತ ಕರೆಯೋಕ್ಕೆ. ಆ ಹೊತ್ತಿಗೆ ಕೃಷ್ಣ ಹೇಳಿದ, ನಾನು ಮತ್ತು ನನ್ನ ಪಾರ್ಟಿ ಯಾವುದಾಗು, ನನ್ನ ಪಾರ್ಟಿ ಆಗ್ಬೋದು ಅಂತ ದುರ್ಯೋಧನ ತೊಗೊಂಡು ಹೋದ. ಹೊರಗೆ ಬರುವಾಗ ಅವನು ಬಲರಾಮನ ಹತ್ರ ಹೋಗ್ತಾನೆ. ಬಲರಾಮ ಹೇಳ್ತಾನೆ, ನೋಡು, ನೀನು ನನ್ನ ಶಿಷ್ಯ, ಹಾಗೆಯೇ ನನಗೆ ಪಾಂಡವರು ನನ್ನ ಬಂಧುಗಳು, ನನಗೆ 2 ಬೇಕು.
ಹಾಗಾಗಿ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ. ನಾನು ಶಿಷ್ಯನ ಪಕ್ಷವೂ ವಹಿಸಲಾರೆ, ಬಂಧುಗಳ ಪಕ್ಷವನ್ನು ವಹಿಸಲಾರೆ. ನಾನು ಯಾವುದೋ ಒಂದು ಪಕ್ಷ ವಹಿಸಿದರೆ ಇನ್ನೊಂದು ಪಕ್ಷದವರು ನನ್ನವರೇ ಇರೋದರಿಂದ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಅವ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಅವನು ಸರಿಯಾಗಿ ಅಲ್ಲಿಗೆ ಬರ್ತಾನೆ. ಅವನು ಆ ದ್ವೈಪಾಯನ ಸರೋವರದಲ್ಲಿ ಈ ಯುದ್ಧ ಬೇಡ, ಸಮಂತ ಪಂಚಕ ಸರೋವರ ಅದು ಕುರುಕ್ಷೇತ್ರದಲ್ಲಿದೆ. ಯಾರು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ಗೆಲ್ತಾರೆ ಅಥವಾ ಸಾಯ್ತಾರೆ ಅವರಿಗೆ ಮೋಕ್ಷ ಸಿದ್ಧ. ಹಾಗಾಗಿ ಈ ಯುದ್ಧವನ್ನು ಅಲ್ಲಿ ಮಾಡೋಣ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಸಮಂತ ಪಂಚಕ ಸರೋವರದ ಸುತ್ತ ಎಲ್ಲ ಮತ್ತೆ ಕುರುಕ್ಷೇತ್ರದಲ್ಲಿದ್ದಂತಹ ಬೇರೆ ಬೇರೆ ಜನ ಪ್ರೇಕ್ಷಕರ ಹಾಗೆ ಕೂತ್ಕೊಂಡು ಸಭಾಂಗಣದಲ್ಲಿ ಒಂದು ಕ್ರಿಯೆ ನಡೆದಾಗ ಕೂತ ಹಾಗೆ ಕೂತು ನೋಡುತ್ತಾರೆ. ಯುದ್ಧ ಆರಂಭ ಅಲ್ಲಿ ಆಗಿರುತ್ತೆ. ಆ ಸಮಂತ ಪಂಚಕ ಸರೋವರದ ಒಂದು ದಡದಲ್ಲಿ ಕೃಷ್ಣ ಮತ್ತು ಅರ್ಜುನ ಒಟ್ಟಿಗೆ ಕೂತ್ಕೊಂಡಿದ್ದಾರೆ, ಯುದ್ಧ ನೋಡ್ತಾರೆ. ಯುದ್ಧದ ಏರಿಳಿತಗಳು, ಹೊಡೆತಕ್ಕೆ ಇವನ ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆಗೆ ಭೀಮ, ಒಬ್ಬರು ಇನ್ನೊಬ್ಬರ ಜೊತೆಗೆ ಸೆಣಸಾಡುವ ರೀತಿ, ಇವನು ಅವನನ್ನು ಯಾವ ಕಾರಣಕ್ಕೂ ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಅವರ ಬಾಲಿಷ್ಠ, ಅದಕ್ಕೆ ಅವರ ಹೊಡೆತ. ಆಗ ಮತ್ತೆ ಅವರು ಜರಿದುಕೊಳ್ಳೋದು. ಒಬ್ಬ ಭೀಮಸೇನ ಏನನ್ನು ಒಂದು ಮಾತಿನ ಮೂಲಕ ಕೆಣಕಿದರೆ, ಅಂದು ವಿಷ ಉಣಿಸಿದೆಯಲ್ಲ, ತಗೋ ಒಂದು ಹೊಡೆತ, ನನ್ನನ್ನು ಸುಡುವುದಕ್ಕೆ ಪ್ರಯತ್ನ ಪಟ್ಟೆಯ, ಈಗ ತೋರಿಸು ನಿನ್ನ ದರ್ಪ. ಈ ಥರದ ಒಂದೊಂದು ಚಡಿಯೇಟಿನ ಮಾತು, ಅದಕ್ಕೊಂದೊಂದು ಪೆಟ್ಟು. ಅದಕ್ಕೆ ದುರ್ಯೋಧನ ಕೂಡ ಅಷ್ಟೇ ರಭಸದಿಂದ, ನೀವೇನು ಧರ್ಮಿಷ್ಠರ, ನೀವು ಮಾಡಿದ ಅಪರಾಧಗಳು ಕಡಿಮೆ ಅಂತ ಅವನು ಹೇಳೋದು, ಅವನು ಹೊಡೆಯೋದು. ಈ ಪರಸ್ಪರ ಸೆಣಸಾಟ ಯಾವ ಪರಿ ಕಣ್ಣಿಗೆ ದೃಶ್ಯ ಮಾಧ್ಯಮವಾಗಿ ನೋಡುವವರಿಗೆ ಕಾಣ್ತದೆ ಅಂದರೆ ಅದರ ರಿಪೋರ್ಟನ್ನ ಥರ ನಮಗೆ ಕೃಷ್ಣ ಕಾಣ್ತಾನೆ. ಅವ ಹೇಳ್ತಿರ್ತಾನೆ ಅರ್ಜುನನ ಹತ್ತಿರ, ಕಷ್ಟ ಇದೆ ಅರ್ಜುನ, ಇವರಿಬ್ಬರೊಳಗೆ ಯಾರಾದರೂ ಗೆಲ್ಲುವುದು ಕಷ್ಟವಿದೆ, ನ್ಯಾಯ ಮಾರ್ಗದಲ್ಲಂತೂ ಗೆಲ್ಲಲು ಸಾಧ್ಯವಿಲ್ಲ. ಸ್ಪಷ್ಟ ಹೇಳ್ತಾನೆ ಕೃಷ್ಣ. ಅಷ್ಟು ಬಲಿಷ್ಠನಿರುವುದರಿಂದ, ಯುದ್ಧ ನಿಯಮಗಳಲ್ಲಿ ಎಲ್ಲಿಯೂ ಕೂಡ ಯಾವ ಊನ ಇಲ್ಲದೆ ಇರುವುದರಿಂದ ಅವನನ್ನು ಇಂಥದೊಂದು ಹೊಡೆತದಿಂದ ಕೊಲ್ಲುತ್ತೇನೆ, ಸೋಲಿಸುತ್ತೇನೆ ಅನ್ನುವುದು ಖಂಡಿತಕ್ಕೂ ಅಸಾಧ್ಯ ಮಾತು. ಹೇಗಾದರೂ ಮಾಡಿದರೆ ಅದಕ್ಕೆ ಒಂದೇ ದಾರಿ, ನ್ಯಾಯವಲ್ಲದ ಅನ್ಯಾಯದ ಮಾರ್ಗದ ಮೂಲಕ ಮಾತ್ರ. ಆಗ ಅರ್ಜುನ ಹೇಳ್ತಾನೆ, ಹೇಗೆ ಮತ್ತೆ? ಏನೂ ಇಲ್ಲ, ಸ್ವಲ್ಪ ಗದಾಯುದ್ಧದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಅವನು ತೊಡೆಗೆ ಹೊಡೆಯಬೇಕು. ಇಲ್ಲದೇ ಇದ್ದರೆ ಈ ಯುದ್ಧ ಮುಕ್ತಾಯ ಆಗುವುದಿಲ್ಲ, ಭೀಮಸೇನ ಸೋಲುವ ಸಾಧ್ಯತೆ ಇದೆ. ಅರ್ಜುನ ಗಮನಿಸಿ, ಅರ್ಜುನ ಮೆಲ್ಲಗೆ ತೊಡೆಯನ್ನು ಸೈನ್ ಮಾಡ್ತಾನೆ. ಭೀಮಸೇನನಿಗೆ ತೊಡೆಯನ್ನು ಹೀಗೆ ಹೊಡೆದು ತೋರಿಸ್ತಾನೆ ಕೂತಲ್ಲಿಂದ. ಭೀಮಸೇನ ಅದನ್ನು ಗ್ರಹಿಸ್ತಾನೆ. ಯುದ್ಧದ ಪರಾಕಾಷ್ಠೆ ಮತ್ತೆ ಮೇರಿದೆ. ಅವಕಾಶ ಸಿಗಬೇಕಲ್ಲ, ತೊಡೆಗೆ ಹೊಡಿಬೇಕಾದರೂ ಅವನು ಅಷ್ಟು ನಿರಾಳವಾಗಿ ಸಿಗೋದಿಲ್ಲ. ಎಲ್ಲದಕ್ಕೂ ಅಡ್ಡ ಹಿಡಿಯುವ ಅವನ ಭೀಮಸೇನನ ಗದೆಯಷ್ಟೇ ಬಲಿಷ್ಠವಾಗಿ ಇವನ ಪ್ರತಿಕ್ರಿಯೆಗಳಿವೆ. ಹಾಗಾಗಿ ಆ ಅರ್ಜುನನ ಸನ್ನೆಯನ್ನು ನೋಡಿದ ಬಳಿಕವೂ ಎಷ್ಟೋ ಹೊತ್ತು ಒಬ್ಬರು ಇನ್ನೊಬ್ಬರನ್ನು ಸೋಲಿಸೋದಿಲ್ಲ ಅನ್ನುವಂತಹ ಘನಿಷ್ಠ ಯುದ್ಧದ ಪರಾಕಾಷ್ಠೆಯಲ್ಲಿ ಒಂದು ಕ್ಷಣ ಒಂದು ಅವಕಾಶ ಆಗುತ್ತೆ. ಭೀಮಸೇನ ಅವನ ತೊಡೆ ಮುರಿತಾನೆ. ಹಾಗೆ ತೊಡೆ ಮುರಿಸಿಕೊಂಡ ನಂತರ ದುರ್ಯೋಧನ ನೆಲಕ್ಕೆ ಕಾಲು ಬಲ ಕಳೆದುಕೊಂಡು ಬಿದ್ದ ನಂತರದಲ್ಲಿ ಯುದ್ಧ ಮಾಡುವ ಹಾಗಿಲ್ಲ. ಇಷ್ಟು ಹೊತ್ತಿಗೆ ಬರೇ ಬಿದ್ದದ್ದನ್ನು ಮುಗಿಸಲಿಲ್ಲ ಭೀಮಸೇನ. ಅಂದು ಮಾಡಿದ ಅಪರಾಧಗಳಿಗೆ ಸರಿಯಾದ ಶಿಕ್ಷೆಯಾಯಿತು. ಒಂದು ದಿನ ಸಿಂಹಾಸನದಲ್ಲಿ ಕೂತವನು ಹೀಗೊಂದು ಧರಾಶಾಯಿ ಆಗಬೇಕು ಅನ್ನುವುದು ನಿನಗೆ ಮರೆತು ಹೋಗಿತ್ತು ಎಂದು ಕಾಣಿಸುತ್ತದೆ. ನೀನು ಶಾಶ್ವತ ಸಿಂಹಾಸನಾಧಿಪತಿ ಎಂದು ಭಾವಿಸಿದಂತಿದೆ. ಈ ನೆಲದಲ್ಲಿ ಬಿದ್ದಿದ್ದೀಯಲ್ಲ, ಇದು ಸಾಲದು ನಿನಗೆ ಶಿಕ್ಷೆ. ನೀನು ಮಾಡಿದ ಅಪರಾಧಕ್ಕೆ ಇನ್ನೂ ಏನಾದರೂ ಬೇಕು, ಅಷ್ಟು ಕನಿಷ್ಠ ಕೆಲಸಗಳನ್ನು ನೀನು ಮಾಡಿದ್ದಿ. ನಿನ್ನ ಅಧರ್ಮಕ್ಕೆ ಇದೋ ಅಂತ ತನ್ನ ಕಾಲಿನಿಂದ ಅವನ ಕಿರೀಟದ ಭಾಗವನ್ನು ತುಳಿದು ತಲೆಯನ್ನು ತುಳಿತಾನೆ. ಇಷ್ಟಾದಾಗ ಬಲರಾಮ ಭೀಮಸೇನ ಧಿಕ್ ಅಂತ ಧಿಕ್ಕಾರಕ್ಕೆ ಹೋಗ್ತಾನೆ. ಭೀಮಸೇನ, ಇದು ಧಿಕ್ಕಾರ ನಿನಗೆ. ಒಬ್ಬ ಧರಾಶಾಹಿಯಾದ ಯಾವನೇ ದೊರೆ ಅಥವಾ ಯಾರೇ ಒಬ್ಬ ಯೋಧನನ್ನು ತಲೆಮೆಟ್ಟುವುದು ಧರ್ಮವಲ್ಲ, ಒಂದನೆಯದ್ದು. ಎರಡನೆಯದ್ದು, ಅವನು ನನ್ನ ಶಿಷ್ಯ, ಅವನನ್ನು ನನ್ನ ಉಪಸ್ಥಿತಿಯಲ್ಲಿ ನೀನು ತಲೆಮೆಟ್ಟಿದೆ ಎಂದರೆ ಅದು ಶಿಷ್ಯನ ತಲೆ ಮೆಟ್ಟಿದ
ಮುಂದಿನ ಭಾಗವಾದ ನಾನು ಉತ್ತರ ರೂಪ ಗುರು ನನ್ನ ತಲೆ ಮೆಟ್ಟಿದ ಹಾಗೆ ಇಂಥದೊಂದು ತಪ್ಪನ್ನು ಅಧರ್ಮವನ್ನು ನೀನು ಮಾಡಿದ್ದಿ. ನಿನ್ನನ್ನು ಈಗ ನಾನು ಯಾವ ದೃಷ್ಟಿಯಿಂದ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ನೀಡಿಯೇ ಸಿದ್ಧ ಅಂತ ತನ್ನ ಹಲಾಯುಧವನ್ನು ಎತ್ತುತ್ತಾನೆ. ಎಲ್ಲ ನೋಡಿದವ ಕೃಷ್ಣ ತಕ್ಷಣ ಹೋಗಿ ಕೃಷ್ಣ ಬಲರಾಮನನ್ನು ಆಲ್ಮೋಸ್ಟ್ ಅಪ್ಪಿ ಹಿಡ್ಕೊಂಡು ಕರ್ಕೊಂಡು ಹೋದ ಅಂದ ಹಾಗೆ ಬಾಚಿ ಈಚೆಗೆ ಕರ್ಕೊಂಡು, ಅಣ್ಣ ಅಣ್ಣ ತಲೆ ಬಿಸಿ ಮಾಡಬೇಡ, ಕೋಪ ಮಾಡಬೇಡ, ನಂಗೆ ನಿನ್ನ ಮಾತು ಅರ್ಥ ಆಗುತ್ತೆ. ಆದರೆ ಮತ್ತೆ ಪುನಃ ಹೇಳ್ತಾನೆ, ನೀನು ನನ್ನನ್ನು ತಡೆಯಬೇಡ ಕೃಷ್ಣ, ಕೇವಲ ತಲೆ ಮೆಟ್ಟಿದ ಅಪರಾಧವಲ್ಲ, ನಾನು ಇಬ್ಬರಿಗೂ ಯುದ್ಧ ಕಲಿಸಿದವ. ಭೀಮಸೇನನೂ ನನ್ನ ಶಿಷ್ಯ, ಬಲರಾಮನೂ ನನ್ನ ಶಿಷ್ಯ. ನಾನು ಈ ಯುದ್ಧ ಪರಂಪರೆಯಲ್ಲಿ ಗದಾಯುದ್ಧದಲ್ಲಿ ತೊಡೆಯನ್ನು ಹೊಡೆಯುವ ಯಾವ ಧರ್ಮಶಾಸ್ತ್ರವೂ ಇಲ್ಲದ ಕ್ರಮವನ್ನು ಹೇಳಿಕೊಟ್ಟಿಲ್ಲ. ಅವನು ಅಧರ್ಮದ ಯುದ್ಧ ಮಾಡಿದ್ದಾನೆ. ಆದ್ದರಿಂದ ಅದಕ್ಕೂ ಶಿಕ್ಷೆ ಆಗಬೇಕು ಅಂತ ಮತ್ತೆ ಬಲರಾಮ ಕುಪಿತನಾಗ್ತಾನೆ. ಈ ಬಾರಿ ಕೃಷ್ಣ, ಅಣ್ಣ ನನಗೆ ನೀನು ಹೇಳುವ ಎಲ್ಲ ಮಾತುಗಳು ಅರ್ಥವಾಗುತ್ತವೆ. ಇದು ನೀನು ಭಾವಿಸಿದಂತೆ ತಪ್ಪಿನ, ಅಧರ್ಮದ, ಅನ್ಯಾಯದ ಭಾಗವಾಗಿ ನಿನಗೆ ಕಾಣಿಸುವುದು ಸಹಜವಿದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡು. ಇಲ್ಲಿ ದುರ್ಯೋಧನನನ್ನು ಅಂದು ಶಪಥ ಮಾಡುವಾಗ ಭೀಮಸೇನ ಹೇಳಿದ್ದ, ತೊಡೆ ತಟ್ಟಿದ್ದು ದ್ರೌಪದಿಯನ್ನು ಕರೆದದರ ದುಃಖಕ್ಕೆ ನಿನ್ನ ತೊಡೆ ಮುರಿಯುತ್ತೇನೆ ಎಂದು ಶಪಥ ಮಾಡಿದ್ದ. ಭೀಮಸೇನನ ಒಂದು ಶಪಥವಿತ್ತು. ಎರಡನೆಯದ್ದು, ಮೈತ್ರೇಯಿ ಋಷಿಗಳು ಆ ದುರ್ಯೋಧನನೇ ಒಂದು ದಿನ ಶಾಪ ಕೊಟ್ಟಿದ್ದರು, ನೀನು ತೊಡೆ ಮುರಿದು ಸಾಯುವಂತಾಗಲಿ ಅಂತ. ಋಷಿಗಳ ಮಾತು ಸತ್ಯವಾಗಬೇಕಿತ್ತು, ಭೀಮಸೇನನ ಶಪಥವೂ ಸಿದ್ಧವಾಗಬೇಕಿತ್ತು. ಹಾಗಾಗಿ ಇದು ಋಷಿವಾಕ್ ಪ್ರಕಾರ ನಡೆದಿದೆ ಎಂದು ಭಾವಿಸಿ ಅದನ್ನು ಮನ್ನಿಸು. ಎರಡನೆಯದಾಗಿ ಅವನು ಮಾಡಿದ ಅನ್ಯಾಯ, ತಪ್ಪು ಸರಿಗಳ ವಿಮರ್ಶೆಯನ್ನು ನೀನು ಮಾಡುವುದಕ್ಕೆ ಮೊದಲು ಯೋಚನೆ ಮಾಡು. ನಾವು 6 ಕಾರಣಗಳಿಗಾಗಿ ಕೆಲವನ್ನು ಸಹಿಸಿಕೊಳ್ಳಬೇಕು. ಕೃಷ್ಣನ ಮಾತು ನೋಡಿ. ಒಂದು ಆತ್ಮವೃದ್ಧಿಗಾಗಿ, ಇನ್ನೊಂದು ಮಿತ್ರವೃದ್ಧಿಗಾಗಿ, ಮತ್ತೊಂದು ಶತ್ರು ನಾಶಕ್ಕಾಗಿ. ಅದರ ಬಳಿಕ ಹೇಳ್ತಾನೆ, ಮಿತ್ರನ ಮಿತ್ರವೃದ್ಧಿ ಆಗಬೇಕು, ಶತ್ರುವಿನ ಮಿತ್ರ ಸಾಯಬೇಕು. ಹಾಗೆಯೇ ಮಿತ್ರನ ಮಿತ್ರ 3 ಕಡೆ 3 ಲೀನೇಜ್ ಹೇಳ್ತಾನೆ. ಮಿತ್ರನ ಮಿತ್ರ ಹೀಗೆಲ್ಲರನ್ನು ಸಲಹಿದಾಗ ಅದು ಅಭಿವೃದ್ಧಿಯನ್ನು ಕಾಣುವ ಒಂದು ಮಾರ್ಗ. ಆತ್ಮವೃದ್ಧಿ ಅಂದರೆ ನನ್ನ ಒಳಿತನ್ನು ನಾನು ಕಾಪಾಡಿಕೊಳ್ಳುವುದು. ಶತ್ರು ನಾಶ ಅಂದರೆ ನನಗೆ ಇಮಿಡಿಯೇಟ್ ಯಾರು ನನ್ನನ್ನು ದ್ವೇಷಿಸ್ತಾರೆ ಅವರನ್ನು ನಾಶ ಮಾಡುವುದು ಕ್ಷತ್ರಿಯನ ಲಕ್ಷಣ. ಮಿತ್ರವೃದ್ಧಿ ಅಂದಾಗ ನನಗೆ ಯಾರು ನಿಜವಾಗಿ ಮಿತ್ರತ್ವ ಕೊಟ್ಟಿದ್ದಾರೆ ಅವರನ್ನು ನಾನು ಅಭಿವೃದ್ಧಿಗೊಳಿಸುವುದಕ್ಕೆ ಸಹಕರಿಸಬೇಕು. ಹಾಗೆಯೇ ಶತ್ರುವಿನ ಮಿತ್ರನನ್ನು ನಾಶ ಮಾಡಬೇಕು, ಮಿತ್ರನನ್ನು ವೃದ್ಧಿಗೊಳಿಸಬೇಕು. ಒಂದು ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ನೆನಪು ಮಾಡಿಕೊ, ಇವರು ನಮಗೆ ಬಂಧುಗಳು, ಇವರು ನಮ್ಮ ಸೋದರತ್ತೆಯ ಮಕ್ಕಳು. ಆ ದೃಷ್ಟಿಯಲ್ಲಿ ಇದು ಆತ್ಮವೃದ್ಧಿ, ಕುಲವೃದ್ಧಿಗೆ ಸಂಬಂಧಪಟ್ಟದ್ದು. ಕುಲದ ವೃದ್ಧಿಯ ದೃಷ್ಟಿಯಿಂದ ಇವರಿಗೆ ತುಂಬ ಅಧರ್ಮವಾಗಿದೆ, ಅನ್ಯಾಯವಾಗಿದೆ. ಹಾಗಾಗಿ ಎದುರು ಪಕ್ಷದ ಅಧರ್ಮ ಅನ್ಯಾಯಕ್ಕೆ ನಾವು ನಮ್ಮ ಈ ಕುಲಕ್ಕೆ ವೃದ್ಧಿ ಅನ್ನುವ ಕಾರಣಕ್ಕಾಗಿ ಆತ್ಮವೃದ್ಧಿಯ ದೃಷ್ಟಿಯಿಂದ ಇವರ ಜೊತೆಗಿರಬೇಕು. ಇವರ ಶತ್ರುಗಳು ನಮಗೆ ಶತ್ರುಗಳಾಗಬೇಕು, ಶತ್ರುವಿನ ಮಿತ್ರ ನಮಗೆ ಶತ್ರು. ಹಾಗಾಗಿ ಇವರ ಶತ್ರುಗಳು ಯಾರೇ ಇದ್ದರೂ ಕೂಡ ನಮಗೆ ಶತ್ರುಗಳಾಗಬೇಕು. ಆ ದೃಷ್ಟಿಯಲ್ಲೂ ಕೂಡ ಇವರ ಶತ್ರುಗಳು ಅವರು. ಇವರು ಏಳಿಗೆ ಆದರೆ ನಮ್ಮ ಏಳಿಗೆ, ಇವರ ಶತ್ರು ನಾಶವಾದರೆ ನಮ್ಮ ನಾಶ. ನಮ್ಮ ಏಳಿಗೆಯನ್ನು ನಾವು ಈ ದೃಷ್ಟಿಯಿಂದ ನೋಡಬೇಕು. ಅದು ನಿನಗೆ ಗೊತ್ತಿಲ್ಲದ ವಿಷಯವಲ್ಲ. ಬಲರಾಮ ಮಾತಾಡದೆ ಎದ್ಕೊಂಡು ಅಲ್ಲಿಂದ ವಾಕೌಟ್ ಮಾಡುತ್ತಾನೆ, ಹೊರಟು ಹೋಗಿ ಬಿಡ್ತಾನೆ. ಅವನಿಗೆ ಏನೂ ಉತ್ತರಿಸಬೇಕು ಅಂತ ಅನಿಸೋದಿಲ್ಲ. ಇಷ್ಟಾದಾಗ ಯುಧಿಷ್ಠಿರ ಬಂದು ಹೇಳ್ತಾನೆ, ಭೀಮಸೇನ, ನೀನು ಮಾಡಿದ್ದು ಬಹಳ ದೊಡ್ಡ ಅಪರಾಧ, ಕಾಲಿನಿಂದ ಒದೆಯಬಾರದಿತ್ತು. ನೀನು ಧರ್ಮಯುದ್ಧವೋ ಅಧರ್ಮಯುದ್ಧವೋ ಯುದ್ಧ ಮುಗಿದಿತ್ತು, ಅವನು ಧರಾಶಾಹಿಯಾಗಿದ್ದ, ಅವನನ್ನು ಮತ್ತೆ ಕಾಲಿನಿಂದ ಒದೆದು ನೋಡಿ. ಒಂದು ವಾಕ್ಯ ಮುಂದೆ ಬಹಳ ಗಮನಾರ್ಹ.
ನೀನು ಕಾಲಿನಿಂದ ಒದೆದು ನಮ್ಮ ವಂಶನಾಶಕ್ಕೆ ನಾಂದಿ ಹಾಡಿದೆ. ಒಬ್ಬ ದೊರೆ ಇದ್ದಾಗ ಕೊಲ್ಲುವುದು ಬ್ರಹ್ಮಹತ್ಯಾ ದೋಷ ಅಂತ ಒಂದು ಮಾತು ಇದೆ. ಕಾರ್ತವೀರ್ಯಾರ್ಜುನನನ್ನು ಪರಶುರಾಮ ಕೊಂದು ಬಂದಾಗ ಜಮದಗ್ನಿ ಹೇಳ್ತಾನೆ, ಏನೇ ತಪ್ಪು ಮಾಡಿರಲಿ ನೀನು ಕೊಂದದ್ದು ಒಬ್ಬ ದೊರೆಯನ್ನು ಕೊಲ್ಲುವುದು ಎಂದರೆ ಅದು ಬ್ರಹ್ಮಹತ್ಯಾ ದೋಷಕ್ಕೆ ಸರಿಸಮಾನ. ಹಾಗಾಗಿ ತೀರ್ಥಯಾತ್ರೆಗೆ ಹೋಗಿ ಪ್ರಾಯಶ್ಚಿತ್ತ ಮಾಡಿಕೊ ಅಂತ. ದೊರೆಯನ್ನು ಕೊಲ್ಲಬಾರ್ದು. ಯಾಕೆ ದೊರೆಯನ್ನು ಕೊಲ್ಲಬಾರ್ದು ಅನ್ನೋದಕ್ಕೆ ನಿಮಗೆ ಪೃಥು ಚರಿತ್ರೆಯಲ್ಲಿ, ಭರತನ ಚರಿತ್ರೆಯಲ್ಲಿ ವೇದವ್ಯಾಸರು ವಿವರಣೆ ಕೊಡ್ತಾರೆ. ಒಬ್ಬ ದೊರೆ ಆ ದೇಶದ ದೊರೆತನವನ್ನು ತಗೊಂಡ ಅಂತಾದಾಗ ದೇವಲೋಕದ ಸಕಲ ದೇವತೆಗಳು ಬಂದು ಅವನಲ್ಲಿ ನೆಲೆಸ್ತಾರಂತೆ. ಇಡೀ ದೇಶದ ಜವಾಬ್ದಾರಿಯನ್ನು ನಡೆಸುವ ಶಕ್ತಿಯನ್ನು ಅವನ ಒಳಗೆ ಉಂಟು ಮಾಡುವುದಕ್ಕಾಗಿ. ಯಾಕಂದರೆ ಈ ದೇಶವನ್ನು, ಈ ಭೂಮಂಡಲದ ನೆಲವನ್ನು ನಾವೇ ನಡೆಸುವುದಲ್ಲ, ಇಲ್ಲೇ ನಮಗೆ ಅಂತರಿಕ್ಷದ ಆಚೆಗಿರುವ ದೇವಲೋಕದ ದೇವತೆಗಳ ಸಹಕಾರ ಇಲ್ಲದೇ ಇದ್ದರೆ ಇದು ನಡೆಯಲ್ಲ ಅಂತ ಸ್ಪಷ್ಟವಾಗಿ ಭರತನ ಮತ್ತು ಪೃಥು ಚರಿತ್ರೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದೇವತೆಗಳೆಲ್ಲ ಬಂದು ನೆಲೆಸೋದ್ರಿಂದ ನೀವು ದೇವತೆಗಳನ್ನು ಕೂಡ ಕೊಂದ ಹಾಗೆ ಅಂತ. ಅದಕ್ಕಾಗಿ ಇದನ್ನು ಒಂದು ಹತ್ಯೆ ಅನ್ನೋದನ್ನು ಬಹಳ ದೋಷ ಅಂತ ಹೇಳೋದು. ಬ್ರಹ್ಮಹತ್ಯಾ ದೋಷಕ್ಕೆ ಸರಿಸಮಾನವಾದುದು. ರಾಜನನ್ನು ಕೊಲ್ಲಬಾರ್ದು, ರಾಜನನ್ನು ಮೆಟ್ಟಬಾರ್ದು, ರಾಜನನ್ನು ತುಳಿಬಾರ್ದು ಅಂತ. ನಮ್ಮಲ್ಲಿ ಅದು ಇತಿಹಾಸದಲ್ಲಿ ಸಾಕಷ್ಟು ಆಗಿ ಹೋಗಿದೆ. ನಮ್ಮಲ್ಲಿ ದೊರೆಗಳನ್ನು ಕೊಂದಿದ್ದೇವೆ ನಾವು. ಕೊಲ್ಲುವುದರ ಬೇರೆ ಬೇರೆ ಆಯಾಮಗಳನ್ನು ಈಗಲೂ ಕೂಡ ಬೇರೆ ಬೇರೆ ದೇಶಗಳು ನಮ್ಮ ದೊರೆಗಳನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿರುವುದನ್ನು ಕೂಡ ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ನಂಬಬೇಕಾದದ್ದು ಏನು ಅಂದರೆ, ನಾವು ದೇವರನ್ನು ಅದಕ್ಕೆ ಯಜ್ಞಗಳನ್ನು ಹೆಚ್ಚು ಮಾಡಬೇಕು, ದೇವ ಪೂಜೆಗಳನ್ನು ಹೆಚ್ಚು ಮಾಡಬೇಕು ಅಂತ ಋಷಿಮುನಿಗಳೆಲ್ಲ ನಿಮಗೆ ಗಮನಿಸಿರ್ಬೋದು. ಮೋದಿಯವರಿಗಾಗಿಯೇ ಮಹಾಯಜ್ಞಗಳೆಲ್ಲ ನಡೀತಾ ಇರೋದು ಇದನ್ನು ಬಲ್ಲವರು ಮಾಡ್ತಾ ಇರೋದು. ಅವರು ದೇವತೆಗಳನ್ನು ಅರಿಕೆ ಮಾಡ್ಕೊಳ್ಳೋದು, ಆ ದೊರೆಯನ್ನು ಉಳಿಸು ಅಂತ. ದೊರೆಯನ್ನು ಉಳಿಸೋದು ನಮ್ಮ ಕೈಯಲ್ಲ, ದೇವತೆಗಳ ಕೈಯಲ್ಲಿದೆ ಅನ್ನೋದು ಭಾರತೀಯ ಪರಂಪರೆ. ಇಂಥದ್ದೆಲ್ಲ ಆಯಾಮಗಳಲ್ಲಿ ಆ ಯುಧಿಷ್ಠಿರ ಧರ್ಮನಿಷ್ಠ. ಅವನ ಧರ್ಮರಾಯನ ಮಗ, ಅವನಿಗೆ ಗೊತ್ತು ನೀನು ತುಳಿಯಬಾರದಿತ್ತು, ಇದು ನಮ್ಮ ವಂಶದ ನಾಶಕ್ಕೆ ನಾಂದಿ ಅಂತ. ಇಷ್ಟು ಹೇಳಿದಾಗ ಇನ್ನು ಭೀಮಸೇನ ಉತ್ತರ ಕೊಟ್ಟಿಲ್ಲ. ಕೃಷ್ಣ ಬಲರಾಮನನ್ನು ಕಳಿಸಿ ಇತ್ಲಾಗ ಬಂದು ಭೀಮಸೇನನಿಗೆ ಹೇಳ್ತಾನೆ, ಏನಾಗಿತ್ತು ನಿನಗೆ, ಯಾಕೆ ಅವನ ತಲೆ ಮೆಟ್ಟಿದೆ? ಅಷ್ಟರಲ್ಲಿ ಯುಧಿಷ್ಠಿರನನ್ನು ಬೈತಾನೆ, ಈಗ ನೀನು ಯಾಕೆ ಸಮಜಾಯಿಸುತ್ತಿ? ನೀನು ಅಲ್ಲೇ ಪಕ್ಕಕ್ಕಿದ್ದೀಯಲ್ಲ, ತುಳಿಯುವುದಕ್ಕೆ ಕಾಲು ಎತ್ತಿದಾಗ ಯಾಕೆ ತಡೆಯಲಿಲ್ಲ? ಯುಧಿಷ್ಠಿರ ಹೇಳ್ತಾನೆ, ಅವನ ಆ ಆವೇಶದ ಆರ್ಭಟದಲ್ಲಿ ಅವನು ಯುದ್ಧ ಮುಗಿಸಿ ಅದೇನು ಮಾಡುವವನಿದ್ದಾನೆ ಎನ್ನುವುದು ನನಗಿನ್ನೂ ಗಮನಕ್ಕೆ ಬರುವ ಮೊದಲು ಅವನು ತುಳಿದು ಬಿಟ್ಟ. ಅವನಿಗಿದ್ದ ಆ ಅಸಹನೆ, ಅವನನ್ನು ವಿಷ ಹಾಕಿ ಕೊಲ್ಲಲು ಪ್ರಯತ್ನಿಸಿದ್ದು, ಅವನಿಗೆ ಘಟಸರ್ಪಗಳಿಂದ ನೀರಿನಲ್ಲಿ ಮುಳುಗಿ ಸಾಯಿಸಬೇಕೆನ್ನುವ ಪ್ರಯತ್ನ ಮಾಡಿದ್ದು, ಅಥವಾ ಅವನ ಮೇಲೆ ಮಾಡಿದ ಬೇರೆ ಬೇರೆ ಅವ್ಯಾಹತವಾದ ದುರ್ಯೋಧನನ ದ್ವೇಷ, ಅದು ಅವನಿಗೆ ಆ ಕ್ಷಣಕ್ಕೆ ಏನನ್ನೋ ಸಿಟ್ಟಿನ ಆವೇಶದ ಒಂದು ಭರಾಟೆಯಲ್ಲಿ ಯಾವುದೋ ಕ್ರಿಯೆಗೆ ಅವನನ್ನು ಪ್ರಚೋದಿಸುತ್ತಿದೆ ಎಂದಷ್ಟೇ ನಾನು ಭಾವಿಸಿದ್ದೆ. ನನಗೆ ಅವನು ತುಳಿಯುತ್ತಾನೆ ಅನ್ನೋದು ಕಲ್ಪನೆ ಆಗಲಿಲ್ಲ. ಮತ್ತೆ ಯುಧಿಷ್ಠಿರ ಕ್ಷಮೆ ಕೇಳಕ್ಕೆ ಶುರು ಮಾಡ್ತಾನೆ. ನೀನು ಈಗಾಗಲೇ ಎಲ್ಲರನ್ನು ಕಳೆದುಕೊಂಡಿದ್ದೆ ದುರ್ಯೋಧನ, ನಮ್ಮನ್ನು ಇಂಥದ್ದೊಂದು ಭೀಮಸೇನನ ಈ ಕಾರ್ಯಕ್ಕಾಗಿ ಕ್ಷಮಿಸು. ನಾವು ಇಂಥ ಕೆಲಸ ಮಾಡಬಾರದಿತ್ತು, ಅದು ಇದು. ಅವನ ದುಃಖದ ರಾಗ ನಿರರ್ಗಳವಾಗಿ ನಡೀತಾ ಇರುವಾಗ ಕೃಷ್ಣ, ಸಾಕು ಮಾಡೋ ಯುಧಿಷ್ಠಿರ, ಒಂದು ದೃಷ್ಟಿಯಿಂದ ದುರ್ಯೋಧನ ತಾನು ಮಾಡಿದ ತಪ್ಪು ಏನಿತ್ತೋ ಅದಕ್ಕೆ ಬೇಕಾದದ್ದನ್ನು ಅನುಭವಿಸಿದ್ದಾನೆ. ಅವನ ಜೀವಿತಾವಧಿಯಲ್ಲಿ ಅವನು ಮಾಡಿದ ಎಲ್ಲ ಅಪರಾಧಗಳಿಗೆ ಈಗ ಸರಿಯಾದ ಶಾಸ್ತಿಯಾಗಿದೆ. ಅವನು ಮಾಡಿದ ತಪ್ಪುಗಳ ಎಲ್ಲ ಲೆಕ್ಕಾಚಾರ ಮಾಡಿದರೆ ಈಗಿನ ತಪ್ಪುಗಳನ್ನು ನಾವು ಬಹಳವಾಗಿ ಗಣಿಸಬೇಕಾಗಿಲ್ಲ. ಮತ್ತು ಅನ್ಯಾಯಕ್ಕೆ ಅನ್ಯಾಯದ ಮಾರ್ಗ ಅನಿವಾರ್ಯವಾದದ್ದು ನಮಗೆ ಗೊತ್ತಿರುವ ಸಂಗತಿ. ಇದನ್ನೆಲ್ಲ ಬಹಳ ಯೋಚಿಸುವ ಹೊತ್ತಲ್ಲ, ನಡಿ ನಾವೀಗ ನಮ್ಮ ಕೆಲಸಕ್ಕೆ ಹೊರಡಬೇಕು ಅಂತ ಎಚ್ಚರಿಸುವಾಗ ಬಹಳ ಸುಂದರವಾದ ವಿವರಣೆ ಇದೆ. ಅವನು ತೊಡೆ ಮುರಿದದ್ದು ಅಂದರೆ ಇಡೀ ಬೆನ್ಮೂಳೆ ಮುರಿದಿದೆ, ಅವನಿಗೆ ಏಳುವ ಶಕ್ತಿ ಇಲ್ಲ, ಬಿದ್ದಿದ್ದಾನೆ. ಮಾತು ಕೇಳ್ತಿದೆ ಎಲ್ಲರದ್ದು, ಅಸಹಾಯ ಸ್ಥಿತಿ. ಕೃಪಾ, ಕೃತವರ್ಮ, ಅಶ್ವತ್ಥಾಮರು ದೂರದಲ್ಲಿದ್ದಾರೆ, ಜೊತೆಗೆ ಯಾರೂ ಇಲ್ಲ. ಅವನು ಒಂಥರ ತೆವಳಿ ಎದ್ದು ಕೂತನಂತೆ, ಹೇಗೋ ಪ್ರಯತ್ನಪಟ್ಟು. ಆ ತೆವಳಿ ಏಳುವಾಗ ಪೃಷ್ಠದ ಸಹಾಯ ಒಂದೇ ಅವನಿಗೆ, ಕಾಲು ಸಹಾಯ ಮಾಡಲ್ಲ. ಆ ಪೃಷ್ಠದ ಸಹಾಯದಲ್ಲಿ ಹೇಗೋ ಮಾಡಿ ತನ್ನನ್ನು ನೇರ ಮಾಡಿ ಸೆಟೆದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟು
ಬಹಳ ಮಾತನಾಡುತ್ತೆ ಕೃಷ್ಣ. ಯಾವ ಧರ್ಮ ನೀನು ಮಾಡಿದ್ದಿ? ನಾನು ಇಷ್ಟು ಹೊತ್ತು ಇಲ್ಲಿ ಯುದ್ಧ ಮಾಡುವಾಗ ನೀನು ಅಲ್ಲಿ ಅರ್ಜುನನ ಜೊತೆಗೆ ಮಾತನಾಡಿ ತೊಡೆ ಹೊಡೆದು ಕೊಲ್ಲು ಎಂದ ಸನ್ನೆಯನ್ನು, ನಿಮ್ಮ ಮಾತುಕತೆಗಳನ್ನು ನಾನು ಕೇಳಲಿಲ್ಲ ಎಂದು ಭಾವಿಸಿದ್ದೀಯಾ? ನಿನ್ನ ಅಧರ್ಮದಿಂದ ನೀನು ಕೊಂದದ್ದನ್ನು ಸಮರ್ಥಿಸುತ್ತೀಯ. ನನ್ನನ್ನು ಮಾತ್ರವಲ್ಲ, ನೀನು ಕರ್ಣ ಒಂದು ರಥದ ಚಕ್ರ ಹೂತು ಹೋದಾಗ ಅವಕಾಶ ಕೊಡದೆ ಈ ಹೊತ್ತಿನಲ್ಲೇ ಕೊಲ್ಲು ಎಂದು ಕೊಲ್ಲಿಸಿದ ದುರಾತ್ಮ. ಅಷ್ಟು ಮಾತ್ರ ಮಾಡಲಿಲ್ಲ, ಆ ದ್ರೋಣಾಚಾರ್ಯರು ಸಾಕ್ಷಾತ್ ಯೋಗಿಗಳು, ತಪಸ್ವಿಗಳು. ತಮ್ಮ ಮಗ ಎಲ್ಲಿ ಹೋಗಿದ್ದಾನೆ ಎನ್ನುವುದನ್ನು ಯೋಗಮಾರ್ಗದ ಮೂಲಕ ತಿಳಿಯುವುದಕ್ಕಾಗಿ ದೇಹವನ್ನು ತನ್ನ ಯೋಗ ಸ್ಥಿತಿಯಲ್ಲಿ ತಾನು ಧಾರಣೆ ಮಾಡಿ ಆ ಜೀವಜ್ಯೋತಿಯನ್ನಷ್ಟೇ ಹೊರಗೆ ಕಳುಹಿಸಿ ಹುಡುಕಿ ಬರಲಿಕ್ಕೆ ಹೋದಾಗ ಆ ದೇಹವನ್ನು ಶಿರಚ್ಛೇದ ಮಾಡಿಸುವುದಕ್ಕೆ ದೃಷ್ಟದ್ಯುಮ್ನ ಬಂದಾಗ ತಡೆಯುವ ಎಲ್ಲ ಸಾಧ್ಯತೆ ಇತ್ತು, ನಿನಗೆ ತಡೆಯಲಿಲ್ಲ. ಅಷ್ಟು ಮಾತ್ರವೇ ಭೂರಿಶ್ರವಸ್, ನಿಮಗೆ ಆ ಉಲ್ಲೇಖ ಒಂದು, ಕೃಷ್ಣನ ಹೆಚ್ಚು ಅದರಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಅಂತ ನಾನು ಹೇಳಲಿಲ್ಲ. ಭೂರಿಶ್ರವಸ್ ಒಂದು ನಿರ್ಧಾರ ಮಾಡ್ತಾನೆ, ತನ್ನ ಯಾವುದೋ ಒಂದು ತಪ್ಪು ಅಪರಾಧಗಳನ್ನೆಲ್ಲ ನೆನಪು ಮಾಡಿಕೊಂಡು ಅವನು ಪ್ರಾಯೋಪವೇಶ ಮಾಡೋದಂತ ಕೂತ್ಬಿಡ್ತಾನೆ. ಸಿಕ್ಕಾಪಟ್ಟೆ ಫೈಟ್ ಕೊಟ್ಟವ, ಇನ್ನಿಲ್ಲದಂತೆ ಹೋರಾಟ ಮಾಡಿದವ ಭೂರಿಶ್ರವಸ್. ಅವನು ಪ್ರಾಯೋಪವೇಶ ಅಂದರೆ ಉಪವಾಸ ಇದ್ದು ಸಾಯುವುದು. ಅವ್ರು ಯುದ್ಧ ಬಿಡ್ತಾನೆ, ಶಸ್ತ್ರಾಸ್ತ್ರ ಕೆಳಗಿಡ್ತಾನೆ, ತಾನು ಪ್ರಾಯೋಪವೇಶಕ್ಕೆ ಸಿದ್ಧನಾದೆ ಅಂತ ಘೋಷಿಸಿ ಕೂತ್ಕೊಳ್ತಾನೆ. ಆಗ ಸಾತ್ಯಕಿ ಅವನ ಚೆಂಡ ಹಾರಿಸ್ತಾನೆ ತಲೆನ. ಸಾತ್ಯಕಿಯ ಮುಖಾಂತರ ಭೂರಿಶ್ರವಸ ಪ್ರಾಯೋಪವೇಶಕ್ಕೆ ಕೂತಾಗ ತಲೆ ಹಾರಿಸಿದಿರಲ್ಲ. ಈಗ ಆ ಹೊತ್ತಿಗೆ ಮಾಡಿದ ಅಧರ್ಮ ಏನು ಸಾಮಾನ್ಯವೇ? ನಾನು ಅಧರ್ಮಿ ಎನ್ನುವಾಗ ಈ ಅಧರ್ಮದ ಲೆಕ್ಕಾಚಾರಗಳು ಎಲ್ಲಿ ಹೋದವು? ಒಂದೊಂದು ಭೀಷ್ಮಾಚಾರ್ಯರು ಅವರು ಸಾಯುವುದು ಹೇಗೆ ಎನ್ನುವುದನ್ನು ಅವರ ಮೂಲಕವೇ ತಿಳಿದು ಶಿಖಂಡಿಯನ್ನು ನಿಲ್ಲಿಸಿ ಅವರನ್ನು ಕೊಂದೆಯಲ್ಲ. ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮದ ಮಾತು? ಈಗ ನನ್ನನ್ನು ತೊಡೆ ಮುರಿದು ಕೊಲ್ಲಿಸುವ ಒಂದು ದುಷ್ಟತನವನ್ನು ಭೀಮನಿಗೆ ಪ್ರಚೋದನೆ ಕೊಟ್ಟು ಧರ್ಮದ ಮಾತನಾಡುವುದಕ್ಕೆ ನಿಂತಿದ್ದೀಯಾ ಅಂತ ಕೇಳ್ತಾನೆ. ಕೃಷ್ಣ ಫಸ್ಟ್ ಟೈಮ್ ಕೆಟ್ಟ ಶಬ್ದದಲ್ಲಿ ಬೈತಾನೆ. ನೀಚ, ದುರಾಚಾರ, ದುರಾತ್ಮ, ಧರ್ಮದ ಮಾತನ್ನಾಡುತ್ತೀಯ. ಸರಿಯಾಗಿ ಇನ್ನೊಮ್ಮೆ ಪುನರವಲೋಕನ ಮಾಡು. ನೀನು ಮಾಡಿದ ಧರ್ಮ ಕಾರ್ಯಗಳನ್ನು ಪಟ್ಟಿ ಮಾಡಿ ನೋಡು. ಯಾವೆಲ್ಲ ಧರ್ಮಗಳನ್ನು ನೀನು ಮಾಡಿದ್ದೀಯೋ ಅದಕ್ಕೆ ಸರಿಯಾದ ಪ್ರತಿಫಲವನ್ನು ನಾನು ಕೊಟ್ಟಿದ್ದೇನೆ. ಧರ್ಮಕ್ಕೆ ಧರ್ಮ ಮಾರ್ಗ ನನ್ನದು, ಅಧರ್ಮ ನಿನ್ನ ಮಾರ್ಗವಾದರೆ ಅದಕ್ಕಿಂತ ಅಧರ್ಮ ಮಾರ್ಗ ನನಗೆ ಗೊತ್ತು. ನಿನ್ನಂಥ ಧರ್ಮಿಷ್ಠರು ಯಾರಾದರೂ ಎದುರಿಗೆ ಬಂದರೆ ನಾನು ಧರ್ಮಿಷ್ಠವಾಗಿಯೇ ನಡೆಸಬಲ್ಲೆ. ನಿನ್ನಂಥ ಅಧರ್ಮಿ ಬಂದರೆ ನನಗೆ ಅಧರ್ಮವೇ ಗೊತ್ತು. ನಾನು ಧರ್ಮಿಷ್ಠನನ್ನು ಮಾತ್ರ ಧರ್ಮಿಷ್ಠವಾಗಿ ಕಾಯುವುದು, ಅಧರ್ಮಿಗಳಿಗೆ ಅಧರ್ಮದಿಂದಲೇ ಉತ್ತರ. ಇದು ಕೃಷ್ಣನ ಮಾದರಿ ಅಂತ ನಮಗೆ ಥ್ರೂಔಟ್ ಗೊತ್ತಾಗ್ಬಿಡುತ್ತೆ. ರಾಮ ವಾಲಿಯನ್ನು ಕೊಲ್ಲುವಾಗ ಮರದ ಮರೆಯಲ್ಲಿ ಕೊಂದನಲ್ಲ, ಇದು ಬೆನ್ನ ಹಿಂದೆ ಕೊಲ್ಲುವುದು ಯಾವ ಧರ್ಮ ಅಂತ ವಾಲಿ ಕೇಳ್ತಾನೆ. ನೀನು ಸುಗ್ರೀವನಿಗೆ ಮಾಡಿದ್ದು ಅಧರ್ಮ. ವಾಲಿ, ಅಧರ್ಮಕ್ಕೆ ಅಧರ್ಮವೇ ಉತ್ತರ. ಹಾಗಾಗಿ ನಾನು ನಿನಗೆ ಎದಿರು ಬದಿರಾಗಿ ಕೊಲ್ಲಲಿಲ್ಲ. ನೀನು ಬೆನ್ನ ಹಿಂದೆ ಅವನಿಗೆ ಇರಿದೆ, ನಾನು ಬೆನ್ನ ಹಿಂದಿನಿಂದಲೇ ನಿನ್ನನ್ನು ಕೊಂದೆ. ಅಲ್ಲಿ ರಾಮಾವತಾರದ ಕಥಾಭಾಗದಲ್ಲೂ ಕೂಡ ಅಧರ್ಮಕ್ಕೆ ಅಧರ್ಮವೇ ಉತ್ತರ. ಇಲ್ಲಿ ಕೂಡ ಮತ್ತೆ ಯಥಾಪ್ರಕಾರ ಪಟ್ಟಿ ಮಾಡ್ತಾನೆ. ನೀನು ಕರ್ಣನಿಂದ ಮಾಡಿಸಿದ ಅಪಚಾರಗಳೇನು, ಕರ್ಣ ಮಾಡಿದ ದೋಷಗಳೇನು, ಜಯದ್ರಥ ಬಂದು ಅಲ್ಲಿ ದ್ರೌಪದಿಯನ್ನು ಹಾರಿಸಿಕೊಂಡು ಹೋದಾಗ ನಿನಗೆ ಎಂದಾದರೂ ಅದು ಅಧರ್ಮ ಅನ್ನಿಸಿತ್ತಾ? ಅಂಥ ಅಧರ್ಮ ಮಾಡಿದಾಗಲೂ ಕೂಡ ನಿನ್ನನ್ನು ಆ ಜಯದ್ರಥನನ್ನು ಬಿಟ್ಟು ಕೊಟ್ಟರಲ್ಲ ಯುಧಿಷ್ಠಿರಾದಿಗಳು, ಆ ಧರ್ಮ ನಿನಗೆ ಎಂದಾದರೂ ನೆನಪಾಗಿತ್ತಾ? ನೀನು ಸ್ವತಃ ಅವರು ಕಾಡಿನ ವನವಾಸದಲ್ಲಿದ್ದಾಗ ನೀನು ಕರ್ಣಾದಿಗಳು ಬಂದು ಕೈಗೆ ಸೆರೆ ಸಿಕ್ಕು ಇನ್ನಿಲ್ಲದಂತೆ ನಾಶವಾಗುವ ಸಂದರ್ಭವಿತ್ತು, ಆಗಲೂ ಬಿಟ್ಟು ಕೊಟ್ಟರಲ್ಲ ನಿನ್ನನ್ನು. ನೆನಪಿತ್ತ ನಿನಗೆ ಧರ್ಮದ ಮಾತುಗಳು? ಎಲ್ಲ ಅಧರ್ಮಗಳ ಕೆಲಸಗಳನ್ನು ಮಾಡಿ ಈಗ ಧರ್ಮದ ಮಾತನಾಡುತ್ತಿ. ನಿನಗೆ ಸರಿಯಾದ ಶಿಕ್ಷೆಯಾಗಿದೆ, ಅಧರ್ಮಕ್ಕೆ ಇದೇ ಶಿಕ್ಷೆ. ನೀನು ನೆಲದ ಮೇಲೆ ಉರುಳಾಡಬೇಕು. ದುರ್ಯೋಧನನ ಮಾತು ಏನು ಗೊತ್ತಾ? ಬಹಳ ಧರ್ಮಿಷ್ಠರಲ್ಲವೇ ನೀವು ಕೃಷ್ಣ? ಪಂಚಪಾಂಡವರು ಕೂಡ ಭಾರೀ ಧರ್ಮಿಷ್ಠರಲ್ಲವೇ? ಒಂದು ಕ್ಷಣ ನಿಮ್ಮ ಬದುಕನ್ನು ಅವಲೋಕಿಸಿ ನೋಡಿ. ನೀವು ಪಡೆದದ್ದೇನು? 13 ವರ್ಷ ವನವಾಸದ ಕಷ್ಟದ ಜೀವನ. ನಿಮಗೆಲ್ಲಿತ್ತು ವೈಭೋಗ, ಸಿರಿ, ಸಂಪತ್ತು? ನಾನು ಅಧರ್ಮಿ ಎಂದು ನೀನು ಹೇಳುತ್ತೀಯಲ್ಲ, ನನಗೆ 13 ವರ್ಷ ವೈಭೋಗದ ಬದುಕು. ಅಷ್ಟು ಮಾತ್ರವೇ, ನಾನು ನನ್ನ ಆ ವೈಭವದ ಸಂಪತ್ತನ್ನು ಸಿಂಹಾಸನ ಅಧೀಶ್ವರನಾಗಿ ಪಡೆದ ಬಳಿಕ ಇಂದಿನವರೆಗೆ
ನಾನು ಯುದ್ಧದಲ್ಲಿ ನಿಮ್ಮನ್ನು ಸರಿಸಾಟಿಯಾಗಿ ಗೆಲ್ಲುತ್ತಾ ಬರುವ ಹಾಗೆ ನನ್ನ ಜೊತೆಗೆ ಯೋಧರೆಲ್ಲ ಸೇರಿ ನಿಮ್ಮ ಜೊತೆಗೆ ಯುದ್ಧ ಮಾಡಿದ್ದು ಕ್ಷತ್ರಿಯನಿಗೆ ಸಿಕ್ಕ ಮಹಾಬಲ. ನಾನು ಕ್ಷಾತ್ರ ಧರ್ಮದ ದೃಷ್ಟಿಯಿಂದ ಕಟ್ಟ ಕಡೆಯವರೆಗೆ ಹೋರಾಟ ಮಾಡಿ ಇಗೋ ಒಬ್ಬ ಯೋಧನ ಮುಖಾಂತರ ಹೊಡೆಸಿಕೊಂಡು ಈ ಕುರುಕ್ಷೇತ್ರದ ನೆಲದಲ್ಲಿ ಸತ್ತಿದ್ದೇನೆ. ಕ್ಷತ್ರಿಯನಿಗೆ ಯೋಧರಿಂದ ಹೊಡೆಸಿಕೊಂಡು ಸಾಯುವ ಪುಣ್ಯ ಇದೆಯಲ್ಲ, ಅದು ನನ್ನನ್ನು ನೇರ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ನನಗೆ ಸ್ವರ್ಗ ಭಾಗ್ಯವಿದೆ, ನಿಮಗೇನಿದೆ? ನೀವೀಗ ಪಡೆಯಲು ಹೊರಟಿರುವ ಸಿಂಹಾಸನಕ್ಕೆ ನೀವೇ 5 ಜನ, ನಿಮಗೆ ಬಂಧುಗಳಿಲ್ಲ, ಸತ್ತ ಹೆಂಡಂದಿರ ಕಣ್ಣೀರು, ಆ ಬಂಧುಗಳಿಲ್ಲದ ದುಃಖದ ಕಣ್ಣೀರಿನಲ್ಲಿ ನಿಮ್ಮ ಸಿಂಹಾಸನ ಅದೆಲ್ಲಿಯದು? ಅಧರ್ಮಿಗಳು ಯಾರು ವಿವೇಚನೆ ಮಾಡುವಂತ ಇವ ಬಿದ್ದವ. ಅಪ್ಪ ಬಿದ್ರು ಮೀಸೆ ಮಣ್ಣಾಗಲಿಲ್ಲ. ದುರ್ಯೋಧನ ಇಷ್ಟು ಹೇಳುವಾಗ ನೀವು ಗಮನಿಸಬೇಕು, ಈ ಯೋಧನ ಒಂದು ಕ್ಷತ್ರಗುಣದ ಕ್ಷಾತ್ರಿಯ ಅಥವಾ ಕ್ಷತ್ರಿಯ ಲಕ್ಷಣವಾಗಿ ನಾನೀಗ ಯೋಧನಿಂದ ಹೊಡೆಸಿಕೊಂಡು ಮೈ ಮುರಿಸಿಕೊಂಡು ಬಿದ್ದ ಈ ಫಲಕ್ಕೆ ನನಗೆ ಸ್ವರ್ಗ ಕಾದಿದೆ ಅನ್ನುವ ಮಾತಾಡಿದ್ನಲ್ಲ, ದೇವಲೋಕದಿಂದ ಪುಷ್ಪವೃಷ್ಟಿ ಆಯಿತು ಅಂತ ವೇದವ್ಯಾಸರು ಬರೆಯುತ್ತಾರೆ. ನೆನಪಿಟ್ಕೋಬೇಕು. ನನಗೆ ಸ್ವರ್ಗದ ಬಾಗಿಲು ತೆರೆದಿದೆ, ನಿಮಗೇನಿದೆ ಅಂತ ಕೇಳುವಾಗ, ಇದಕ್ಕೆಲ್ಲ ಮುಂದೆ ಕರ್ಮ ಸಿದ್ಧಾಂತದ ಫಲಗಳನ್ನು ಹೇಳುವಾಗ ಉಮಾಮಹೇಶ್ವರರ ಪ್ರಶ್ನೋತ್ತರ ಭಾಗದಲ್ಲಿ ಕಡೆಗೆ ಉತ್ತರ ಸಿಗುತ್ತೆ. ಸ್ವರ್ಗಾರೋಹಣ ಪರವಾಗಿ ಯುಧಿಷ್ಠಿರ ತಾನು ಸ್ವತಃ ಅದನ್ನೆಲ್ಲ ಅನುಭವಿಸ್ತಾನಲ್ಲ, ನರಕ ಸ್ವರ್ಗಗಳನ್ನು, ಆಗ ಉತ್ತರವಿದೆ. ಇಲ್ಲಿ ಇಲ್ಲ. ಕೃಷ್ಣನ ಮುಂದೆ ಕೃಷ್ಣ ಕೂಡ ಇದ್ದಾಗ ಇದು ನಡೀತದೆ. ಅವನಿಗೆ ಪುಷ್ಪವೃಷ್ಟಿ ಆಗತ್ತೆ. ಅದಕ್ಕೆ ವಾಸ್ತವಿಕ ಭಗವದ್ಗೀತೆಯಲ್ಲಿದೆ ಅಲ್ಲ, ಅಗ್ರೆ ಅಮೃತೋಪಮಂ ಪರಿಣಾಮೆ ವಿಷಂ. ಆರಂಭದಲ್ಲಿ ಭಾರಿ ಅಮೃತೋಪಮವಾದ ಪರಿಣಾಮ, ಅಂತ್ಯದಲ್ಲಿ ವಿಷೋಪಮವಾದ ಪರಿಣಾಮ ಕರ್ಮಕ್ಕೆ ಇರುತ್ತೆ ಅಂತ ಒಂದು ಉಲ್ಲೇಖ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾವುದೇ ಕರ್ಮಕ್ಕೆ 3 ಥರದ ರಿಸಲ್ಟ್ ಅಂತ ಹೇಳ್ತಾನೆ ಕೃಷ್ಣ. ಒಂದು, ಆರಂಭದಲ್ಲಿ ವಿಷ, ಅಂತಿಮ ಅದು ಅಮೃತೋಪಮ. ಇನ್ನು ಆರಂಭದಲ್ಲಿ ಅಮೃತೋಪಮ, ಅಂತ್ಯದಲ್ಲಿ ವಿಷ. ಇನ್ನು ಮಿಶ್ರ ಅಂತ ಒಂದು ಹೇಳ್ತಾನೆ, ಮಿಶ್ರ ಫಲ. 3 ಫಲಗಳನ್ನು ಕೃಷ್ಣ ಹೇಳ್ತಾನೆ. ಈ ಮಿಶ್ರ ಫಲ ನಿಮಗೆ ಗೊತ್ತು, ಅರ್ಧ ಅದು ಅರ್ಧ ಇದು. ಇನ್ನೊಂದು, ಮೊದಲು ಒಳ್ಳೆಯದಾಗೋದು ಪರಿಣಾಮದಿಂದ, ಆ ನಂತರ ಕೆಡುಕಾಗೋದು. ದುರ್ಯೋಧನನದು ಮೊದಲು ಒಳ್ಳೆಯದಾಗೋದು. ಅವನಿಗೆ 13 ವರ್ಷ ಸಿಂಹಾಸನ, ಈಗ ಅವನಿಗೆ ಪುಷ್ಪವೃಷ್ಟಿ, ಸಾಕ್ಷಾತ್ ಸ್ವರ್ಗಕ್ಕೆ ಹೋದ ಅನ್ನೋದನ್ನು ಯುಧಿಷ್ಠಿರ ನೋಡುತ್ತಾನೆ. ಪಾಂಡವಾದಿಗಳು ನರಕದಲ್ಲಿರುವುದನ್ನು ಯುಧಿಷ್ಠಿರ ನೋಡ್ತಾನೆ. ದುಃಖದಿಂದ ಕೇಳ್ತಾನೆ ಯುಧಿಷ್ಠಿರ, ಇದೇನಿದು? ದುರ್ಯೋಧನಾದಿಗಳು ಅಧರ್ಮದಲ್ಲಿದ್ದು ಅವರಿಗೆ ಸ್ವರ್ಗ ಮತ್ತು ನಮ್ಮಂಥ ಧರ್ಮಿಷ್ಠರಿಗೆ ನರಕವಾದರೆ ಅಧರ್ಮವೇ ಒಳಿತು ಎಂದು ಹೇಳಿದ ಹಾಗಾಯಿತಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ ಯಮಧರ್ಮರಾಯ ಕೊಡ್ತಾನೆ, ಆರಂಭದಲ್ಲಿ ಅವರಿಗೆ ಸ್ವರ್ಗ ಅನುಭವ, ಇನ್ನು ನಿರಂತರ ನರಕ. ನಿಮಗೆ ಒಂದರೆ ಕ್ಷಣ ನರಕ ಅನುಭವ, ಆ ಬಳಿಕ ನಿರಂತರ ಸ್ವರ್ಗ. ಉಂಟಾ, ಆಮೇಲೆ ಉಂಟಾ, ಈಗ ಉಂಟಾ? ಸ್ವಾಮಿ, ನಾನು ಹೇಳೋದಿಷ್ಟೇ, ಒಂದು ತಪ್ಪು ಮಾಡಿದಾಗ 2 ದಿನ ನಿದ್ರೆ ಬಿಡ್ತೇವೆ ನೋಡಿ, ಮಾಡಬಾರ್ದಿತ್ತು, ಅದೇ ನರಕ ಅನುಭವ. ಒಂದು ಒಳ್ಳೆಯ ಕೆಲಸ ಮಾಡಿದಾಗ 10 ದಿವಸ ಹೆಚ್ಚು ಬದುಕಿದ ಖುಷಿ ಆಗುತ್ತೆ. ಏನು ಒಳ್ಳೆ ಕೆಲಸ ಮಾಡಿದೆ, ಒಳ್ಳೇದಾಯಿತು, ನನ್ನ ಹತ್ರ ದೇವರೇ ಇಂಥ ಒಳ್ಳೆ ಕೆಲಸ ಮಾಡು ಅಂತ ಕುಣಿದಾಡ್ತೀವಲ್ಲ, ಅದೇ ಸ್ವರ್ಗ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಷ್ಟೇ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಕ್ರಿಯೆಗಳು ಪರಿಶುದ್ಧವಾಗಬೇಕು ಅನ್ನೋದಕ್ಕೆ ಈ ವಿವರಣೆಯನ್ನು ಸ್ವೀಕರಿಸಿದರೆ ಸಾಕು, ನಮ್ಮ ಬದುಕು ಶುದ್ಧವಾಗ್ತದೆ. ಇದೆಲ್ಲ ಹೇಳಿ ದುರ್ಯೋಧನನನ್ನು ಅಲ್ಲಿಂದ ಕಳಚಿಕೊಂಡು ಆ ಬಳಿಕ ತಾವು ಹೊರಡುತ್ತಾರೆ ತಮ್ಮ ಕೆಲಸಕ್ಕೆ. ಇನ್ನು ಮುಂದಿನ ಕೆಲಸ ಪಟ್ಟಾಭಿಷೇಕ ಆಗಬೇಕು, ಘೋಷಿಸಬೇಕು ಇತ್ಯಾದಿ. ಇತ್ತ ಕೃಪ ಕೃತವರ್ಮ ಅಶ್ವತ್ಥಾಮ ಹೀಗೆ ಬಿದ್ದಿರುವ ಆ ದುರ್ಯೋಧನನನ್ನು ನೋಡಿ ಇಷ್ಟು ಉಗ್ರನಾಗ್ತಾನೆ. ಅವನಿಗಾಗಲೇ ದ್ರೋಣನನ್ನು ಕೊಂದ ಸಿಟ್ಟಿದೆ. ಎಷ್ಟು ಅವನು ಉಗ್ರನಾಗ್ತಾನೆ ಅಂದರೆ, ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಪೂರೈಸ್ತೇನೆ, ಪಾಂಡವರನ್ನು ನಿರ್ವಂಶ ಮಾಡಿ ಬರ್ತೇನೆ, ನನಗೆ ಆಯಿತು ಅಂತ ಅನುಮತಿ ಕೊಡು ಅಂತ. ಎಲ್ಲಿವರೆಗೆ ಅಂದರೆ, ತೊಡೆ ಮುರಿದು ಬಿದ್ದು ಬೆನ್ನು ಮೂಳೆ ಇಲ್ಲದ, ಕಾಲು ಸ್ವಾಸ್ಥ್ಯದಲ್ಲಿಲ್ಲದಂತಹ ದುರ್ಯೋಧನ ಪಟ್ಟಾಭಿಷೇಕಕ್ಕೆ ಹೊರಟಂತಹ ಯುಧಿಷ್ಠಿರಾದಿಗಳು ಪಟ್ಟಾಭಿಷೇಕದ ತಯಾರಿ ಮಾಡುವಾಗ ಇವನು ಸೇನಾಪತಿ ಅಂತ ಮತ್ತೆ ಇವನಿಗೆ ಅಭಿಷೇಕ ಮಾಡುತ್ತಾನೆ.
ಸಮಂತ ಪಂಚಕ ಸರೋವರದ ನೀರು ತೆಗೆದುಕೊಂಡು ಅಶ್ವತ್ಥಾಮನಿಗೆ ನೀನು ಸೇನಾಪತಿ, ನಿನ್ನ ಕೆಲಸ ಮಾಡು ಅಂತ ಅಶ್ವತ್ಥಾಮ ಹೊರಡುವುದು. ಕೃತವರ್ಮರನ್ನು ಕೇಳ್ತಾನೆ, ನಾನೀಗ ಪಾಂಡವರಲ್ಲೂ ಶಿಬಿರದಲ್ಲಿ ಯಾರ್ಯಾರು ಬದುಕಿದ್ದಾರೋ ಅವ್ರನ್ನೆಲ್ಲ ಕೊಂದು ಬರೋನು. ಕೃತವರ್ಮ ಹೇಳ್ತಾರೆ, ಒಳ್ಳೆಯದಲ್ಲ, ರಾತ್ರಿ ಮಲಗಿರುವಾಗ ಕೊಲ್ಲುವುದು. ನಾನು ಹೋಗುವವನೇ, ಇಲ್ಲಪ್ಪ ಇದು ಅಧರ್ಮ, ನೀನು ನಿಜವಾಗಿ ಅವರು ಏನೇ ಮಾಡಿರಲಿ ಹಗಲು ಹೊತ್ತಿಗೆ ಮಾಡು. ಆಹಾ, ಇವನು ಕೇಳೋದಿಲ್ಲ. ಕೃತವರ್ಮರಿಗೆ ಹೇಳ್ತಾನೆ, ಬರ್ತಿದ್ರೆ ಬನ್ನಿ ನಾನು ಹೋಗ್ತೇನೆ ಅಂತ. ಅವರೊಂದಿಷ್ಟು ದೂರ ಹೋಗಿ ಆ ರಾತ್ರಿಯನ್ನಂತೂ ಕಳಿಬೇಕು, ಆ ಬಳಿಕ ಶಿಬಿರಕ್ಕೆ ಹೋಗೋಣ ಅಂತ ಹೇಳಿಕೊಂಡು ಆ ಒಂದು ರಾತ್ರಿಯನ್ನು ಒಂದು ಆಲದ ಮರದ ಬುಡದಲ್ಲಿ ಕಳೀತಾರೆ. ಆ ಆಲದ ಮರದ ಬುಡದಲ್ಲಿ ಹಗಲೆಲ್ಲ ಕಾಗೆ ತುಂಬ ತೊಂದರೆ ಕೊಟ್ಟಿರುತ್ತೆ ಒಂದು ಗೂಬೆ ಅವಕಾಶ ಕಾಯ್ಕೊಂಡು ರಾತ್ರಿ ಕಾಗೆ ನಿದ್ದೆ ಮಾಡಿರುವಾಗ ಎಲ್ಲ ಕಾಗೆಗಳನ್ನು ಕುಕ್ಕಿ ಸಾಯಿಸಿ ಕೊಲ್ಲುತ್ತೆ. ಇವ ನಿದ್ದೆ ಮಾಡದೆ, ಅವರಿಬ್ಬರು ನಿದ್ದೆ ಮಾಡಿದ್ದಾರೆ, ಕೃತವರ್ಮರು. ಅಶ್ವತ್ಥಾಮ ನಿದ್ದೆ ಮಾಡದೆ ಗಮನಿಸ್ತಾ ಇದ್ದಾನೆ. ಕಾಗೆಗಳನ್ನು ಕಣ್ಣು ಕಾಣದ ನಿದ್ರೆಯ ಅವಸ್ಥೆಯಲ್ಲಿರುವಾಗ ಗೂಬೆ ಕುಕ್ಕಿ ಒಂದಷ್ಟು ಇವನಿಗೆ ನೋಡುವಾಗ ಕಾಗೆ ಹೆಣ. ಇದೇ ಸರಿಯಾದ ಪಾಠ ಅಂತ ಎದ್ದೆ ಬಿಡ್ತಾನೆ ರಾತ್ರಿ. ಸೀದಾ ಶಿಬಿರಕ್ಕೆ ಹೋಗಬೇಕು ಅಂತ ಶಿಬಿರದ ಪ್ರವೇಶ ದ್ವಾರದಲ್ಲಿ ಇನ್ನಿಲ್ಲದಂತಹ ಒಂದು ದೈತ್ಯಾಕೃತಿ ತಡೀತದೆ. ತಡೆದರೆ ಇದು ಯಾವುದು ಅದು ಯಾವುದಂತ ಗುರುತಿಸ್ಲಿಕ್ಕಾಗದ ಹಾಗೆ, ಅದು ರಾಕ್ಷಸವೋ, ಅದು ದೆವ್ವವೋ, ಅದು ಭೂತವೋ, ಅದು ಪಿಶಾಚಿಯೋ, ಅಥವಾ ಏನು ಯಾವ ಶಕ್ತಿಯೋ ಏನೂ ಗೊತ್ತಾಗಲ್ಲ ಅಶ್ವತ್ಥಾಮನಿಗೆ. ಇವನಿಗೆ ಏನು ಶಸ್ತ್ರಾಸ್ತ್ರ ತೊಗೊಂಡ್ರು ಅದು ನುಂಗಿ ಹಾಕಿಬಿಡುತ್ತೆ. ಇವನಿಗೆ ಸಿಕ್ಕಾಪಟ್ಟೆ ತನ್ನ ಕೆಲಸ ಆಗೋದಿಲ್ಲ, ತನ್ನ ಒಳಗೋಗಕ್ಕೆ ಇದು ಬಿಡಲ್ಲ ಅಂತ ಗೊತ್ತಾದಾಗ ಅವನು ಶಿವನ ತಪಸ್ಸು ಮಾಡ್ತಾನೆ. ಯಾವ ಮಟ್ಟಕ್ಕೆ ಶಿವನ ತಪಸ್ಸು ಅಂದರೆ, ನೀನು ನನಗೆ ಈ ಒಂದು ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೇನಲ್ಲ ದುರ್ಯೋಧನನ ಮುಂದೆ ಪಾಂಡವರ ವಂಶ ನಿರ್ವಂಶ, ಅದನ್ನು ಅನುಕೂಲ ಮಾಡಿಕೊಡದಿದ್ದರೆ ನಾನು ಆತ್ಮಾಹುತಿ ಮಾಡಿಕೊಳ್ತೇನೆ ಅಂತ ಯಜ್ಞೇಶ್ವರನಿಗೆ ಅಗ್ನಿಗೆ ಅರ್ಪಿಸಿಕೊಳ್ಳಿಕ್ಕೆ ಯಜ್ಞಕುಂಡಕ್ಕೆ ತಾನು ಹಾರ್ತಾನೆ ಅಥವಾ ಅದರೊಳಗೆ ಕೂತ್ಕೊಳ್ತಾನೆ. ಶಿವ ಪ್ರತ್ಯಕ್ಷನಾಗ್ತಾನೆ. ಇಷ್ಟು ದಿವಸ ನಾನು ಪಾಂಡವಾದಿಗಳನ್ನು ರಕ್ಷಿಸುವ ಒಂದು ಹೊಣೆ ಇತ್ತು, ಈಗ ಅವರ ಕಾಲ ಮುಗಿದಿದೆ, ನಾನು ನಿನ್ನ ಜೊತೆಗಿದ್ದೇನೆ ಅಂತ ಅವನಿಗೆ ಖಡ್ಗ ಕೊಡ್ತಾನೆ. ಹಾಗೆ ಅಶ್ವತ್ಥಾಮ ಶಿವನ ಅಂಶ ಅವನಲ್ಲಿ ಪ್ರವೇಶವಾಗಿ ಶಿವನೇ ಅಶ್ವತ್ಥಾಮ ಅನ್ನುವಾಗಿ ಹೊರಟ. ಈ ಕಡೆಯಿಂದ ಧೃತರಾಷ್ಟ್ರಾದಿಗಳನ್ನು ಸಂತೋಷಪಡಿಸಲಿಕ್ಕೆ, ಸಮಾಧಾನಪಡಿಸಲಿಕ್ಕೆ ಕೃಷ್ಣ ಹೋಗಿದ್ದಾನೆ, ಅವನಿಗೆ ಗೊತ್ತಿಲ್ಲ. ಅತ್ತ ಕಡೆಯಿಂದ ಅವರು ಕೂಡ, ಕೃಷ್ಣ ಮತ್ತು ಯುಧಿಷ್ಠಿರಾದಿಗಳು ಕೂಡ ತಮ್ಮ ಬಿಡಾರದಲ್ಲಿರಬಾರ್ದು ಅಂತ ಕೃಷ್ಣ ಒಂದು ಸಂದೇಶ ಕೊಡುತ್ತಾನೆ. ನೀವು ಬಿಡಾರದಲ್ಲಿ ಉಳಿಬಾರ್ದು, ಇವತ್ತು ಶಿಬಿರದ ಹೊರಗಿರಬೇಕು ಅಂತ. ಹಾಗಾಗಿ ಶಿಬಿರದ ಹೊರಗಿದ್ದಾರೆ. ಇವನು ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಮಾಧಾನ ಮಾಡ್ತೇನೆ ಅಂತ ಹೋಗಿದ್ದಾನೆ. ಈ ಹೊತ್ತಿನಲ್ಲಿ ಅಶ್ವತ್ಥಾಮ ಹೋಗಿ ಕೃಷ್ಣನ ಅನುಪಸ್ಥಿತಿ, ಪಾಂಡವರ ಅನುಪಸ್ಥಿತಿ, ಸಾತ್ಯಕಿ ಧೃಷ್ಟದ್ಯುಮ್ನಾದಿಗಳು ಶಿಬಿರದಲ್ಲಿದ್ದಾರೆ, ಎಲ್ಲ ಒಳಗಿದ್ದಾರೆ. ಇವನು ಒಳಗೆ ಹೋಗಿ ಧೃಷ್ಟದ್ಯುಮ್ನನನ್ನು ಹೇಗೆ ಕೊಲ್ತಾನೆ ಅಂದರೆ, ಇವ ಕೊಲ್ಲುವುದು ಖಚಿತವಾಗ್ತದೆ ಧೃಷ್ಟದ್ಯುಮ್ನಿಗೆ. ಯಾಕಂದರೆ ರಾತ್ರಿ ನಿದ್ರೆ ಹೊತ್ತು ಅವನೆಲ್ಲ ಆಗಿದೆ ಅಂತ ಸುಸ್ತಾಗಿ ಮಲಗಿದ್ದಾನೆ. ಅವನು ಮುಡಿ ಹಿಡಿದು ಎಬ್ಬಿಸಿ, ಕಾಲಲ್ಲಿ ಒಂದು ಎಚ್ಚರ ಮಾಡಿ ಮುಡಿ ಹಿಡಿದು ಎಬ್ಬಿಸಿದಾಗ ಗೊತ್ತಾಗುತ್ತೆ ಇವನ ಕೈಯಲ್ಲೀಗ ಅದೊಂಥರ ನಿದ್ರಾವಸ್ಥೆಯಲ್ಲಿದ್ದರಿಂದ ಹೋರಾಟ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಧೃಷ್ಟದ್ಯುಮ್ನ ಒಂದೇ ಮಾತು ಕೇಳ್ಕೊತಾನೆ, ಕೊಲ್ಲುವುದು ನಿಶ್ಚಿತ ನನಗೆ ಗೊತ್ತು, ಆಯುಧದಿಂದ ಕೊಲ್ಲು. ಯಾಕೆ ಕ್ಷತ್ರಿಯನಿಗೆ ಆಯುಧದಿಂದ ಕೊಂದರೆ ಮೋಕ್ಷ ಇಲ್ಲ. ಇವನು ಮೊಣಗಂಟು, ಕಾಲುಗಂಟು ಇವುಗಳಿಂದ ಅವನ ಮರ್ಮಾಂಗವನ್ನೆಲ್ಲ ಗುದ್ದಿ ಒದ್ದಾಡಿಸಿ ಸಾಯಿಸ್ತಾನೆ ಹೊರತು ಶಾಸ್ತ್ರದಿಂದ ಕೊಲ್ಲೋದಿಲ್ಲ. ಇವರು ನರಕಕ್ಕೆ ಹೋಗಬೇಕು ಅಂತ ಅವನ ನಿರ್ಣಯ. ಸಾತ್ಯಕಿಯನ್ನು ಕೊಲ್ತಾನೆ. ಭೂರಿಶ್ರವಸನನ್ನು ಹಾಗೆ ಕೊಂದಿದ್ದೀಯಲ್ಲ, ದ್ರೋಣಾಚಾರ್ಯರನ್ನು ಹೀಗೆ ಕೊಂದಿದ್ದೀಯಲ್ಲ ಅಂತ ಧೃಷ್ಟದ್ಯುಮ್ನನನ್ನು, ಸಾತ್ಯಕಿಯನ್ನು, ಯಾರೆಲ್ಲ ಬದುಕಿ ಉಳಿದಿದ್ರು ಅವರನ್ನು ಕೊಲ್ಲುವುದು ಅಂತ ತೀರ್ಮಾನ ಮಾಡುವಾಗ ಅಲ್ಲಿದ್ದವರು ಕೆಲವರು ಬೊಬ್ಬೆ ಹೊಡೆಯುವಾಗ ಉಪಪಾಂಡವರಿಗೆ ಎಚ್ಚರ ಆಗ್ತದೆ. ಅವರೆಲ್ಲ ಹೋರಾಟಕ್ಕೆ ಎದ್ದು ನಿಲ್ತಾರೆ. 5 ಜನ ಉಪಪಾಂಡವರನ್ನು ಕೂಡ ಅಶ್ವತ್ಥಾಮ ಕೊಲ್ತಾನೆ. ಯಾರು ಶಿಬಿರದಲ್ಲಿ ಪಾಂಡವರ ಸೇನೆಯಲ್ಲಿ ಒಬ್ಬರೂ ಉಳಿಯೋದಿಲ್ಲ. ಅಶ್ವತ್ಥಾಮ ಕೃತವರ್ಮ ಆ ಕಡೆಯಿಂದ ದುರ್ಯೋಧನ ಇನ್ನು ಬದುಕಿದ್ದಾನೆ ಅನ್ನುವ ಶೈಶವ ಅಂದರೆ ಅದು ಶವಾವಸ್ಥೆಯಲ್ಲಿ ಅವ ಇದ್ದಾನೆ. ಈಚೆ ಕಡೆ ಪಾಂಡವರು 5 ಜನ, ದ್ರೌಪದಿ ಉಳಿದಿದ್ದಾರೆ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಅವರು ಉಳಿದಿದ್ದಾರೆ, ವಿದುರ ಇದ್ದಾನೆ. ಎಲ್ಲರೂ ಸರ್ವನಾಶ ಅನ್ನುವ ಹಾಗೆ ನೋಡಿ. ತಲೆ ಮೆಟ್ಟಬಾರದಿತ್ತು, ನೀನು ನಮ್ಮ ವಂಶದ ನಿರ್ವಂಶಕ್ಕೆ ನಾಂದಿ ಬರೆದೆ. ಯುಧಿಷ್ಠಿರನ ಮಾತು, ಧರ್ಮಶಾಸ್ತ್ರ. ಅದರ ನೆಕ್ಸ್ಟ್ ಪರಿಣಾಮ ಅಶ್ವತ್ಥಾಮ ಉಪಪಾಂಡವರನ್ನು ಕೊಂದ. ಅಭಿಮನ್ಯು ಆಗಲೇ ಹೋಗಿದ್ದಾನೆ. ಈಗ ಉಳಿದದ್ದು ಏಕಮಾತ್ರ ಕುಡಿ ಉತ್ತರೆಯ ಗರ್ಭದಲ್ಲಿ ಇದೆ.
ಈ ಸುದ್ದಿ ಗೊತ್ತಾಗಿ ಇವರು ಓಡಿ ಬರ್ತಾರೆ. ಇನ್ಫ್ಯಾಕ್ಟ್ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ ಹತ್ರ, ಅವನು ಇಷ್ಟು ಬಲಶಾಲಿ ಇದ್ದಲ್ಲ ಆ ಪುಣ್ಯಾತ್ಮ ಅಶ್ವತ್ಥಾಮ, ಅವನು ಆ ದೃಷ್ಟದ್ಯುಮ್ನನನ್ನು ಸಾತ್ವಿಕ್ಯನ್ನು ಎಂತೆಂಥ ಯುದ್ಧದ ಹೊತ್ತಲ್ಲಿ ಯಾಕೆ ಕೊಲ್ಲಿಲ್ಲ, ಹೀಗೆ ಯಾಕೆ ಕೊಂದ? ಅದಕ್ಕೆ ಭಾರಿ ಚೆನ್ನಾಗಿ ಉತ್ತರ ಇದೆ ಸಂಜಯನದು. ಅವನಿಗೆ ಪಾಂಡವರ 5 ಕೃಷ್ಣ ಮತ್ತು ಸಾತ್ಯಕಿ ಇವರು ಇಷ್ಟು ಜನ ಒಟ್ಟಿಗಿದ್ದರೆ ಅವನಿಗೆ ಧೈರ್ಯ ಇರಲಿಲ್ಲ, ಆದ್ದರಿಂದ ಅವನ ಯುದ್ಧದಲ್ಲಿ ಯಾರನ್ನು ಕೊಲ್ಲಿಲ್ಲ. ಅವರಷ್ಟು ಜನ ಹೊರಗೋದ್ರಲ್ಲ ಪಾಂಡವರ ಕೃಷ್ಣನ ಜೊತೆಗೆ, ಈಗ ಕೊಲ್ಲಕ್ಕೆ ಸರಿಯಾದ ಸಮಯ ಅಂತ ಕೊಂದ ಅಂತ. ಸೊ ಈ ಅಶ್ವತ್ಥಾಮ ಹೀಗೆ ಕೊಂದ. ಸುದ್ದಿ ಕೃಷ್ಣನಿಗೆ ಬಂತು. ಕೃಷ್ಣ ಬಂದು ಉಪಪಾಂಡವರು ಮತ್ತು ತನ್ನ ಸಂಬಂಧಪಟ್ಟ ಎಲ್ಲರೂ ಇಲ್ಲವಾದದ್ದನ್ನು ನೋಡಿದ. ಇದರ ಗಳಿಗೆಯಲ್ಲಿ ಅದೇ ನಮಗೆ ಕೆಲವು ಚರ್ಚೆಗಳಿವೆ. ಇದಾದ ಕೂಡಲೇ 16 ದಿನ ಶೌಚ ಅಂತ ಅವರಿಗೆ ಆ ಶೌಚ ಬಂತು. ಆ ಶೌಚದ ಶುದ್ಧೀಕರಣ ಆದಮೇಲೆ ಅವರು ಪಟ್ಟಾಭಿಷಿಕ್ತರಾದರು. ಈ ಪಟ್ಟಾಭಿಷಿಕ್ತರಾದ ಮರುದಿವಸ ಕೃಷ್ಣ ಧ್ಯಾನದಲ್ಲಿ ಕೂತಿದ್ದಾನೆ. ಅಂದರೆ ಭೀಷ್ಮಾಚಾರ್ಯರು 10ನೇ ದಿನಕ್ಕೆ ಶರಶಯ್ಯೆ, 8 ದಿನ ಆಮೇಲೆ ಯುದ್ಧ, ಅದಾಗಿ 16 ದಿನ. ಸೊ 18, 16 ದಿನ ಅಲ್ಲಿ 18, 16 ದಿನ ಅಂದರೆ 10ರಿಂದ 8 ಅಂತ ತಗೊಂಡ್ರೆ 8, 16 ಅದನ್ನು ಲೆಕ್ಕ ಹಿಡಿದು ಅವರು ಹೇಳ್ತಾರೆ 24 ದಿನಗಳು ಹೋದವು. 25ನೇ ದಿನಕ್ಕೆ ಪಟ್ಟಾಭಿಷಿಕ್ತರಾದರು. 26ನೇ ದಿನಕ್ಕೆ ಕೃಷ್ಣ ಧ್ಯಾನಕ್ಕೆ ಕೂತಿದ್ದ. ಯಾಕೆ ಧ್ಯಾನಕ್ಕೆ ಕೂತಿದ್ದಿ ಕೃಷ್ಣ, ನೀನು ಇಷ್ಟು ಯೋಗಿಯ ಹಾಗೆ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತದ್ದು ಇದು ಪ್ರಥಮ ನಾನು ನೋಡುವುದಂದಾಗ, ಕೃಷ್ಣ ತಾನು ತನ್ಮಯನಾಗಿದ್ದ ಆ ಯೋಗ ಸಮಾಧಿಸ್ಥ ಅವಸ್ಥೆಯಿಂದ ಹೊರಗೆ ಬಂದು ಕಣ್ಣು ತೆಗೆದು ಹೇಳ್ತಾನೆ, ಅಲ್ಲಿ ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯರು ನಿರಂತರವಾಗಿ ನನ್ನನ್ನು ಕೂಗಿ ಕರೆಯುವ ಧ್ಯಾನದಲ್ಲಿದ್ದಾರೆ. ಅವರ ಭಕ್ತಿಯ ಪರಾಕಾಷ್ಠೆ ನನಗೆ ನನ್ನೊಳಗಿನ ಅವರನ್ನು ಮುಟ್ಟಬೇಕಾದ ಆಂತರ್ಯವನ್ನು ಎಚ್ಚರಿಸಿ ಎಳೆಯುತ್ತಿದೆ. ಹಾಗಾಗಿ ನಾನು ಕಣ್ಣು ತೆರೆದು ಕುಳಿತುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನಾನೀಗ ಭೀಷ್ಮಾಚಾರ್ಯರ ಜೊತೆಗಿದ್ದೇನೆ, ಅವರ ಭಕ್ತಿ ಮತ್ತು ನನ್ನ ಮಿಲನದ ಸಂದರ್ಭ ಅಂತ. ಇದರ ಉತ್ತರ ಭಾಗವಾಗಿ ಭೀಷ್ಮಾಚಾರ್ಯರಿಗೆ ಕೃಷ್ಣ ದರ್ಶನವಾಗ್ತದೆ. ಅದು ಹೇಗಿದೆ ಅಂದರೆ, ನಮಗೆ ಕೃಷ್ಣ ಭೀಷ್ಮಾಚಾರ್ಯರು ಮಾತಾಡಿದ ಹಾಗೆ ಕೇಳ್ತದೆ. ಬಟ್ ಅದಾದದ್ದು ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಈ ಹೃದಯ ದರ್ಶನ ಕೊಟ್ಟೆ ಅಂತ. ಹೊರಗಲ್ಲ, ಅವರ ಒಳಗೆ, ಅವರ ಹೃದಯ ಕಮಲದಲ್ಲೇ ಕೃಷ್ಣ ದರ್ಶನವಾಗ್ತದೆ. ಕೃಷ್ಣನನ್ನು ಕಂಡ ತಕ್ಷಣವೇ ಭೀಷ್ಮಾಚಾರ್ಯರು ಇನ್ನಿಲ್ಲದ ಪರಿಯಲ್ಲಿ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇ ಕೃಷ್ಣ, ನಿನ್ನಿಂದ ನಾನು, ಅಂದರೆ ನೀನು ಆದಿ, ನೀನು ಅನಂತ, ನಿನ್ನಿಂದ ಎಲ್ಲವೂ, ನೀನೇ ಸರ್ವಸ್ವ, ನೀನು ನನ್ನ ಬದುಕಿನ ಅತ್ಯುತ್ತಮವಾದ ಇನ್ನಿಲ್ಲದ ಒಂದು ಗುರಿ, ನಿನ್ನನ್ನು ಸೇರಬೇಕು ಎಂದು ಕಾಯುತ್ತಿದ್ದೇನೆ. ಜಗತ್ತಿನ ಪ್ರಳಯ ನೀನು, ಸೃಷ್ಟಿ ನೀನು, ಜಗತ್ತನ್ನು ನಡೆಸುವ ವಿಶ್ವಶಕ್ತಿ ನೀನು. ನೀನಿಲ್ಲದಿದ್ದರೆ ಈ ಜಗತ್ತಿನ ಯಾವ ಅಣುವೂ ಅಲುಗುವುದಿಲ್ಲ. ಆದರೆ ಜಗತ್ತು ಅದನ್ನು ತಿಳಿಯದೆ ತನ್ನದೇ ಅಹಂಕಾರದಲ್ಲಿ ಮೆರೆದಾಡಿದೆ. ಕೃಷ್ಣ, ನನಗೆ ನಿನ್ನ ಭಕ್ತಿ, ನೀನು ಅಂದು ಎಷ್ಟು ಭಕ್ತರ ಮೇಲೆ ಒಂದು ದಯೆ ತೋರಿಸಿದೆ ಎಂದರೆ ನನ್ನ ಮಾತು ಸುಳ್ಳಾಗಬಾರದು ಎಂದು ನೀನು ಕೂಡ ಸುದರ್ಶನ ಚಕ್ರವನ್ನು ಹಿಡಿದು ಬಂದು ಭಕ್ತನ ಮಾತಿಗೆ ಪ್ರಾಧಾನ್ಯ ಕೊಟ್ಟು ನಿನ್ನ ಮಾತನ್ನು ಸುಳ್ಳು ಮಾಡಿದೆ. ಅಂಥ ಹೊತ್ತಿನಲ್ಲಿ ನಾನು ಬಿಟ್ಟ ಶಸ್ತ್ರ ನಿನಗೆ ಗಾಯವಾಗಿ ರಕ್ತ ತಂದಿತ್ತು. ಆ ರಕ್ತವನ್ನೂ ಕೂಡ ನನ್ನ ಭಕ್ತಿಗಾಗಿ ಸಹಿಸಿಕೊಂಡೆ. ಕೃಷ್ಣ, ನಿನ್ನಂಥ ಒಬ್ಬ ಅಪರಿಮಿತ ಭಕ್ತಿಯ ಒಂದು ಪರಾಕಾಷ್ಠೆಯ ದೇವರನ್ನು ನಾನು ಕಂಡಿಲ್ಲ. ಸ್ತುತಿ 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 ಭೀಷ್ಮಾಚಾರ್ಯರು. ಕೃಷ್ಣ ಹೇಳ್ತಾನೆ, ನನಗೆ ನಿನ್ನಷ್ಟು ಪ್ರಿಯರಾದ ಭಕ್ತರಿಲ್ಲ, ಹಿರಿಯರಿಲ್ಲ ಅನ್ನುವಷ್ಟು ನಾನು ನಿನ್ನನ್ನು, ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಆ ನಿನ್ನ ಭಕ್ತಿಗಾಗಿಯೇ ನಾನು ಈಗ ಈ ಕ್ಷಣ ನಿನಗೆ ಕಾಣಿಸುತ್ತಿದ್ದೇನೆ. ನನಗೆ ನೀನು ಅತ್ಯಂತ ಪ್ರಿಯನು. ಜಗದ ಅತ್ಯಂತ ಶ್ರೇಷ್ಠ ಭಕ್ತ ಮಾತ್ರ ನೀನಲ್ಲ, ಜ್ಞಾನಧಾರೆಯ ಪರಂಪರೆಯನ್ನು ಹೊತ್ತ ಮಹಾ ಜ್ಞಾನಿ. ನನಗೆ ಅವನು ಹೇಳಿದ್ದಾನೆ, ನನಗೆ ಜ್ಞಾನಿ ಎಲ್ಲರಿಗಿಂತ ಪ್ರಿಯ ಅಂತ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅದು ಇಲ್ಲಿ ಪ್ರೂವ್ ಆಗುತ್ತೆ. 4 ಜನ ಇದ್ದಾರೆ, ಆರ್ತಿಗಳು ಅಂದರೆ ಆರ್ತರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು. ಈ 4 ಜನ ನನ್ನನ್ನು ಕರೀತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆರ್ತರು ನಾವು ಮೊನ್ನೆ ದಿನ ನೋಡ್ತು, ಅದು ದ್ರೌಪದಿ ಅಂತ. ಜಿಜ್ಞಾಸುಗಳು ಅಂದರೆ ಯಾರು ಭಗವಂತನನ್ನು ತಿಳಿಬೇಕು ಅಂತ ಹಸಿತಾರಲ್ಲ ಅವರೆಲ್ಲರೂ.
ಅರ್ಥಾರ್ಥಿಗಳು ಅಂದರೆ ಸಂಪತ್ತನ್ನು ಬೇಡುವವರು. ಅದಕ್ಕೆ ಧ್ರುವನನ್ನು ಉದಾಹರಣೆ ಕೊಡ್ತಾರೆ. ಜ್ಞಾನಿ ಅಂದಾಗ ಭೀಷ್ಮಾಚಾರ್ಯರನ್ನೇ ಕೊಡಬೇಕು. ಎಷ್ಟು ಜ್ಞಾನದ ಪರಾಕಾಷ್ಠೆ ಇದ್ದರೂ ಕೂಡ ಭಗವದ್ಭಕ್ತಿಯ ಮೇರೆ ಇಲ್ಲದ ಒಂದು ವ್ಯಕ್ತಿತ್ವ, ಆ ಪರಿ ಭಕ್ತಿ ಭೀಷ್ಮಾಚಾರ್ಯರಿಗೆ. ಜ್ಞಾನ ಮಾತ್ರ ಇದ್ದರೆ ಉಪಯೋಗ ಇಲ್ಲ, ಅದರಲ್ಲಿ ಭಕ್ತಿಯ ಸಂಪೂರ್ಣ ಸಮರ್ಪಣೆ ಇದ್ದರೆ ಮಾತ್ರ ಜ್ಞಾನ ಶುಭ್ರ. ಇಲ್ಲದ್ರೆ ಅಹಂಕಾರ ಕಾರಣ. ನಾನು ಪಂಡಿತ, ನಾನು ಜ್ಞಾನಿ ಅನ್ನೋ ಅಹಂಕಾರಕ್ಕೆ ಹೋಗುತ್ತೆ. ಇದು ಭೀಷ್ಮಾಚಾರ್ಯ. ಅಂಥದ್ದೊಂದು ಸ್ಥಿತಿಯನ್ನು ನೀನು ತೋರಿದ್ದರಿಂದ ನನಗೆ ಜ್ಞಾನಿಗಳೆಂದರೆ ಅತ್ಯಂತ ಪ್ರಿಯವಾದ ವಿಷಯ. ಅದಕ್ಕೆ ನಾನು ನಿನಗೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅದಕ್ಕಾಗಿಯೇ ನಾನು ಶಸ್ತ್ರಾಸ್ತ್ರಗಳನ್ನು ತೊಟ್ಟೆ, ನಿನ್ನನ್ನು ಸಲಹಿದೆ, ಎಲ್ಲವನ್ನು ಹೇಳಿ ಕಡೆಗೆ ಭೀಷ್ಮಾಚಾರ್ಯರ ಆ ಹೃದಯ ದರ್ಶನ ಭಾಗ ಮುಕ್ತಾಯ ಆದಾಗ ಕೃಷ್ಣ ಹೇಳ್ತಾನೆ ಸಾತ್ಯಕಿಗೆ, ಯುಧಿಷ್ಠಿರಾದಿಗಳಿಗೆ ಸಿದ್ಧರಾಗಲು ಹೇಳು. ಜ್ಞಾನಧಾರೆಯೊಂದು ನಶಿಸುತ್ತಿದೆ. ಜ್ಞಾನ ಸೂರ್ಯನೊಬ್ಬ ಅಸ್ತಂಗತನಾಗುತ್ತಿದ್ದಾನೆ. ಅಂಥ ಜ್ಞಾನ ಸೂರ್ಯ ಅಸ್ತಂಗತ ಆಗುವ ಮೊದಲು ಅವನ ಜ್ಞಾನವನ್ನು ನಾವು ಪಡೆಯಬೇಕು. ಇಲ್ಲದೇ ಇದ್ದರೆ ಪರಂಪರೆಯಲ್ಲಿ ಜ್ಞಾನ ಸೂರ್ಯನೊಬ್ಬ ಆಗಿ ಹೋದ ಎಂಬ ಚರಿತ್ರೆ ಮಾತ್ರ ಉಳಿಯುತ್ತದೆ. ಅದು ಮುಂದಿನ ಜನಾಂಗಕ್ಕೆ ದಾಟಿಸುವ ಕೆಲಸವಾಗಬೇಕು ಅಂತ ಹೇಳಿ ಯುಧಿಷ್ಠಿರಾದಿಗಳನ್ನು ಇಮಿಡಿಯೇಟ್ ಅವರ ಸಿಂಹಾಸನದ ರಾಜ್ಯಭಾರದ ಕೆಲಸಕ್ಕೆ ಮೊದಲು ಜ್ಞಾನಧಾರೆಯನ್ನು ಪಡೀಲಿ ಅಂತ ಸಾತ್ವಿಕೆ ಮುಖಾಂತರ ಹೇಳಿ, ತಾನು ದಾರುಕನ ಮುಖಾಂತರ ರಥ ಹೂಡಿಸಿಕೊಂಡು ತಾನು ನೇರವಾಗಿ ಆ ಕುರುಕ್ಷೇತ್ರದ ಭೀಷ್ಮಾಚಾರ್ಯರಿರುವ ಸ್ಥಳಕ್ಕೆ ಬರ್ತಾನೆ. ಪಾಂಡವಾದಿಗಳು ಕೂಡ ಆ ಕಡೆಯಿಂದ ಬರ್ತಾರೆ. ಯುಧಿಷ್ಠಿರ ತುಂಬ ಸಂತುಷ್ಟನಾಗಿ ಭೀಷ್ಮಾಚಾರ್ಯರನ್ನು ನೋಡಿ, ಕೃಷ್ಣ ನಮಗೆ ಏನು ಅನುಗ್ರಹ ಹೇಳು, ನೀನು ಯಾಕೆ ಇಲ್ಲಿಗೆ ಕರೆಸಿದ್ದಿ? ಆಗ ಮತ್ತೆ ಕೃಷ್ಣ ಹೇಳ್ತಾನೆ, ಈ ಭೀಷ್ಮಾಚಾರ್ಯರು ಈಗ ಹೊರಡುವ ಮೊದಲು ಅವರ ಪ್ರಾಣ ನಿಷ್ಕ್ರಮಣಕ್ಕೆ ಪೂರ್ವದಲ್ಲಿ ಅವರ ಜೀವಧಾರೆಯಾಗಿರುವ ಜ್ಞಾನವನ್ನು ಅಷ್ಟೂ ಸಮಗ್ರವಾಗಿ ನಿಮ್ಮ ಮೇಲೆ ಅವರು ಅನುಗ್ರಹ ಮಾಡಲಿ. ಆ ಮೂಲಕ ನೀವು ಯಜ್ಞಕರ್ಮಗಳ ಎಲ್ಲ ವಿಧಿವಿಧಾನಗಳನ್ನು, ಆಶ್ರಮ ಧರ್ಮಗಳ ಸಕಲ ಸಂಗತಿಗಳನ್ನು ಅಂದರೆ ಬ್ರಹ್ಮಚರ್ಯ ಸನ್ಯಾಸದವರೆಗಿನ ಆಶ್ರಮ ಧರ್ಮಗಳನ್ನು, ಪುರುಷಾರ್ಥಗಳನ್ನು, ಧರ್ಮಾರ್ಥ ಕಾಮ ಮೋಕ್ಷ ಇವೆಲ್ಲವುಗಳನ್ನು ತಿಳಿಯುವ ಹಾಗಾಗಲಿ. ಅದರ ಜೊತೆಗೆ ರಾಜನೀತಿಯೂ ನಿಮಗೆ ಬರಲಿ. ಈ 4ರ ಪಾಠವನ್ನು ಭೀಷ್ಮಾಚಾರ್ಯರು ನಿಮಗೆ ಮಾಡಲಿ ಎಂದು ನಾನಿಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ಈ ನಿಮ್ಮ ಮಕ್ಕಳಿಗೆ ದಯವಿಟ್ಟು ನಿಮಗೆ ತಿಳಿದಿರುವ ಅಷ್ಟೂ ಜ್ಞಾನವನ್ನು ಉಪದೇಶಿಸಿ. ಪಾಪ ಭೀಷ್ಮಾಚಾರ್ಯರು ಹೇಳ್ತಾರೆ, ಆಗಲೇ 28 ದಿನಗಳಿಂದ ಆ ವೇದನೆಯಲ್ಲಿದ್ದಾರೆ. ಆ ಬಳಿಕ 30 ದಿನ ಉಪದೇಶ ಮಾಡ್ತಾರೆ ಭೀಷ್ಮಾಚಾರ್ಯರು. ಆ 28 ದಿನದ ವೇದನೆಯಲ್ಲಿ ಕೃಷ್ಣ ಹೇಳ್ತಾನೆ ಉಪದೇಶಿಸಿ ಅಂತ. ಭೀಷ್ಮಾಚಾರ್ಯರು ಹೇಳ್ತಾರೆ, ಕೃಷ್ಣ ನನಗೆ ಈಗ ಏನೂ ಗೊತ್ತಿಲ್ಲ, ಮೈ ತುಂಬ ವೇದನೆ, ಉರಿ, ನೋವು, ಹಸಿವು, ಬಾಯಾರಿಕೆಗಳು ಇಲ್ಲ ಅಥವಾ ಇದೆ, ಇದ್ದರೂ ಅದು ಬೇಡ. ಒಂದು ಕಡೆಯಿಂದ ದಿಕ್ಕುಗಳ ಅರಿವಿಲ್ಲ ಕೃಷ್ಣ, ಆಕಾಶ ಯಾವುದು ಭೂಮಿ ಯಾವುದು ಗೊತ್ತಿಲ್ಲ. ನಾನೆಂಥ ವಿಹ್ವಲ ಸ್ಥಿತಿಯಲ್ಲಿ ಏನು ಉಪದೇಶಿಸಿ ಏನು, ನನ್ನಲ್ಲಿ ಏನೂ ಉಳಿದಿಲ್ಲ ಕೃಷ್ಣ ಅಂತ ಕೃಷ್ಣ ಹೇಳ್ತಾನೆ, ಭೀಷ್ಮಾಚಾರ್ಯರೇ ನೀವು ನನ್ನ ಭಕ್ತ, ನಾನು ನಿಮಗೊಂದು ವಿಶೇಷ ಅನುಗ್ರಹ ಈ ಕ್ಷಣದಿಂದ ಮಾಡುತ್ತಿದ್ದೇನೆ. ಇಂದಿನಿಂದ ನಿಮಗೆ ವೇದನೆ ಇಲ್ಲ, ಇಂದಿನಿಂದ ನಿಮಗೆ ಉರಿ ನೋವುಗಳಿಲ್ಲ, ಇಂದಿನಿಂದ ನಿಮಗೆ ಹಸಿವು ಬಾಯಾರಿಕೆಗಳಿಲ್ಲ. ನಿಮ್ಮ ಜ್ಞಾನ ಮಾತ್ರ ಓತಪ್ರೋತವಾಗಿ ಹರಿಯುವ ಹಾಗೆ ನನ್ನ ಅನುಗ್ರಹ ನೀವು ಆರಂಭಿಸಿ. ತಕ್ಷಣ ಭೀಷ್ಮಾಚಾರ್ಯರು ಹೇಳ್ತಾರೆ, ಓ ಕೃಷ್ಣ ಏನು ಮಹಿಮೆ ನಿನ್ನದು, ನನ್ನ ದೇಹದ ಒಂದು ನೋವು ವೇದನೆಗಳು ನನಗೆ ಗೊತ್ತಿಲ್ಲ. ಆಕಾಶ ಭೂಮಿ ಈ ನೆಲ ಪ್ರತಿಯೊಂದು ಈಗ ಅರಿವಿಗೆ ಬರುತ್ತಿದೆ. ಸಕಲ ದೇವತೆಗಳು ಕಾಣಿಸುತ್ತಿದ್ದಾರೆ. ಸರ್ವಜ್ಞಾನ ಪ್ರವಾಹ ಕೃಷ್ಣ, ಇದು ನಿನ್ನ ಅನುಗ್ರಹ. ನಿನ್ನ ಅನುಗ್ರಹವನ್ನು ನಿನ್ನ ಆದೇಶದಂತೆ ಈ ಪಾಂಡವಾದಿಗಳಿಗೆ ಅರ್ಪಿಸುತ್ತೇವೆ. ಹಾಗೆ ಭೀಷ್ಮಾಚಾರ್ಯರು ಸಕಲ ಜ್ಞಾನಧಾರೆಯನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ. ಭೀಷ್ಮಾಚಾರ್ಯರ ಶಾಂತಿ ಪರ್ವ, ಅನುಶಾಸನ ಪರ್ವ, ಆ ಬಳಿಕ ಬರುವ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನೇ ಅನುಗೀತೆ ಹೇಳ್ತಾನೆ. ಆದರೆ ಆ ಅಷ್ಟು ಭಾಗವನ್ನು ಜೀವನದಲ್ಲಿ ಒಮ್ಮೆ ಓದಿದರೆ
ಕನ್ನಡ ಅನುವಾದ ಓದಿದ್ರು ಸಾಕು, ಬದುಕಿನಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ. ಅದೇನು ಧರ್ಮಶಾಸ್ತ್ರ, ಯಾವುದು ತಪ್ಪು ಯಾವುದು ಸರಿ ವಿವೇಚನೆ ಇಲ್ಲದವರೆಲ್ಲ 10 ಸಾರಿ ಓದ್ಕೊಂಡು ಹೋಗಬೇಕು, 10 ಸಾರಿ ಕೇಳಬೇಕು. ನೋಡಿ, ನಮ್ಮ ಭಾರತೀಯ ಪರಂಪರೆ ರಾಮಚಂದ್ರನಿಗೆ ಮೊದಲು ವಿಶ್ವಾಮಿತ್ರರ ಮುಖಾಂತರ ಉಪದೇಶ ಮತ್ತು ಮಾರ್ಗದರ್ಶನ ಮಾಡಿಸಿ, ಆ ಬಳಿಕ 14 ವರ್ಷ ವನವಾಸ ಮಾಡಿಸಿ ಸಿಂಹಾಸನ ಕೊಡ್ತು. ನೀವು ಪಾಂಡವರ ವಿಷಯಕ್ಕೆ ಬಂದರೆ 13 ವರ್ಷ ವನವಾಸ. ದಯವಿಟ್ಟು ವನವಾಸವನ್ನು ಕೂಡ ಹಾಗೆ ಅಕ್ಷರಾಕ್ಷರ ಓದಬೇಕು. ಎಷ್ಟು ಋಷಿಮುನಿಗಳು ಸಿಕ್ಕೋದು, ಎಷ್ಟು ಪಾಠ. ಆ 13 ವರ್ಷದ ವನವಾಸ ಅಥವಾ 1 ವರ್ಷದ ಅಜ್ಞಾತವಾಸ ಸೇರಿಸಿಕೊಂಡು 13 ವರ್ಷ ಅವರು ಪಡೆದ ಅನೇಕ ಋಷಿಮುನಿಗಳ ಜ್ಞಾನಧಾರೆ, ಆ ವನವಾಸ ಪ್ಲಸ್ ಸಿಂಹಾಸನಕ್ಕೆ ಕೂತ್ಕೊಳ್ಳಿ. ಸಿಂಹಾಸನ ಅಲ್ಲ, ಮೊದಲು ಜ್ಞಾನ ಪಡೆದು ಸಿಂಹಾಸನ ಅನ್ನುವ ಕೃಷ್ಣನ ಆದೇಶ. ನಮ್ಮ ಎಲ್ಲ ರಾಜಕಾರಣಿಗಳನ್ನು 12 ವರ್ಷ ವನವಾಸ ಕಳಿಸಿ ಕೂಡಿಸ್ಬೇಕು. ಸ್ವಾಮಿ, ಜನ ಚೆನ್ನಾಗಿರ್ತಾರೆ, ನಾವು ನಮ್ಮಷ್ಟಕ್ಕೆ ಬಿಟ್ಟರೆ ಚೆನ್ನಾಗಿದ್ದೇವೆ, ನಮ್ಮನ್ನು ಹಾಳು ಮಾಡಲಾಗ್ತದೆ. ರಾಜಕಾರಣಿಗಳು ಒಡೆಯುವ ಕೆಲಸ ಮಾಡೋ ಬದಲು ಕೂಡಿಸೋ ಕೆಲಸ ಮಾಡಬೇಕು. ಈ ದೇಶ ಮಾತ್ರ ಅಲ್ಲ, ಜನಾಂಗೀಯ ದ್ವೇಷ ಈ ದೇಶದಲ್ಲಿ ಮಾತ್ರ ಇಲ್ಲ. ಅದನ್ನು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ದೇಶವನ್ನು ಹೇಳ್ತೇನೆ ಅಂತ ಭಾವಿಸಬೇಡಿ. ಏನು ಮಾಡ್ತಿದೆ ಸೂಪರ್ ಪವರ್? ಒಳ್ಳಿಗೊಂದು ಕಾನೂನು ತರಕ್ಕೆ ಬರಲ್ವ? ಯಾರು ಜನಾಂಗೀಯ ದ್ವೇಷ, ಜನಾಂಗೀಯ ಹತ್ಯೆ ಮಾಡ್ತಾರೆ ಅವರಿಗೆ ಇಂಥ ಶಿಕ್ಷೆ ಅಂತ ಯಾಕೆ ಮಾಡಲ್ಲ? ಎಲ್ಲರಿಗೂ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕಿದೆ, ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ನಾನು ಹೇಳಿದ್ನಲ್ಲ, ಇಂದ್ರನಿಗೆ ತಕ್ಷಕ ಬೇಕು ಅಂತ. ಆ ಥರದ ಕಾಂಪ್ರಮೈಸ್ ಇದೆ. ಹಾಗಾಗಿ ಟೆರರಿಸ್ಟ್ಗಳನ್ನು ಬಿಟ್ಟು ಟೆರರಿಸ್ಟ್ಗಳ ಮುಖಾಂತರ ಕೆಲಸ ಮಾಡುವ ಒಂದು ಜಗತ್ತೇ ಇದೆ ನಮಗೆ ಗೊತ್ತಿಲ್ಲದೆ. ಇಂಥ ಎಲ್ಲ ದೋಷಗಳನ್ನು ನೋಡುವಾಗ ಕೃಷ್ಣ ನಮಗೆ ಅನಿವಾರ್ಯ, ಕೃಷ್ಣ ಪಾಠ ಅನಿವಾರ್ಯ, ಭೀಷ್ಮಾಚಾರ್ಯರ ಜ್ಞಾನ ಅನಿವಾರ್ಯ.